ಕ್ರೈಸ್ಟ್ ವೇ ಚರ್ಚ್ಗೆ ಸುಸ್ವಾಗತ. ತೆರೆದ ಹೃದಯದಿಂದ ಪ್ಯಾಸ್ಟರ್ ಅನು ಮೂಲಕ ದೇವರ ಸಂದೇಶವನ್ನು ಸ್ವೀಕರಿಸೋಣ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತಾನೆ. ಮತ್ತೊಮ್ಮೆ ಎಲ್ಲರನ್ನು ಭೇಟಿಯಾಗಲು ನನಗೆ ತುಂಬ ಸಂತೋಷವಾಗಿದೆ. ನಮ್ಮ ಇಂದಿನ ಸಂದೇಶದ ವಿಷಯ, ನಿಮ್ಮ ಆತ್ಮವನ್ನು ವ್ಯಾಯಾಮ ಮಾಡಿ ಮತ್ತು ನಿಮ್ಮ ಉಪಪ್ರಜ್ಞೆ ಮನಸ್ಸುಗಳನ್ನು ಸರಿಪಡಿಸಿ. ನಮಗೆ ಒಂದು ಉಪಪ್ರಜ್ಞೆ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ನಮಗೆ ಗೊತ್ತಿಲ್ಲ, ಅದು ನಾವು ಸರಿಪಡಿಸಬೇಕು. ನಾನು ನಿಮಗೆ ಭರವಸೆ ನೀಡುತ್ತೇನೆ, ನಿಮ್ಮ ಆಶೀರ್ವಾದ, ನಿಮ್ಮ ವಿಮೋಚನೆ, ನಿಮ್ಮ ಚಿಕಿತ್ಸೆಗಳು ನಿಮ್ಮ ದಾರಿಯಲ್ಲಿ ಇದೆ. ದೇವರನ್ನು ನಂಬಿ ಮತ್ತು ಆತನಿಗೆ ವಿಧೇಯರಾಗಿ ಸದಾಚಾರವನ್ನು ಮಾಡಲು ಎಂದಿಗೂ ಆಯಾಸಗೊಳ್ಳಬೇಡಿ, ಅವುಗಳನ್ನು ಮಾಡುತ್ತಾ ಇರಿ. ನೀವು ದೇವರ ಮಗುವಾಗಿದ್ದರೆ ನಿಮ್ಮ ಜೀವನವನ್ನು ದಿನದಿಂದ ದಿನಕ್ಕೆ ಆಸಕ್ತಿದಾಯಕವಾಗಿರಬೇಕು. ನಾವು ಬೈಬಲಲ್ಲಿ ಕೇಲೆಬ್ ಎಂಬ ಮನುಷ್ಯನು 85 ವರ್ಷದ ವಯಸ್ಸಿಗೆ ಬಂದನು ಮತ್ತು ತುಂಬ ಬಲಶಾಲಿ ಮತ್ತು ಧೈರ್ಯಶಾಲಿ ಎಂದು ಓದುತ್ತೇವೆ. ಯೆಹೋಶುವ 14:10-11 ನಾವು ಓದೋಣ. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದ ದಿನದಿಂದ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. 85 ವರ್ಷದ ವಯಸ್ಸಿನ ಒಬ್ಬ ಮನುಷ್ಯನು ದೇವರ ಮಾರ್ಗಗಳನ್ನು ಅನುಸರಿಸಿದ್ದರಿಂದ ಹೇಗೆ ಯುದ್ಧಕ್ಕೆ ಧೈರ್ಯ ಮತ್ತು ಶಕ್ತಿಯನ್ನು ಹೊಂದಿದ್ದಾರೆಂದು ಇಲ್ಲಿ ನಾವು ನೋಡಿದ್ದೇವೆ. 85 ವರ್ಷದ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ನೋಡಿ. ಮತ್ತೆ ಇದು ಮನುಷ್ಯನ ಆಂತರಿಕ ಶಕ್ತಿಯಿಂದ ಮಾತ್ರ ಸಾಧ್ಯ. ಆಮೇಲೆ 50-60 ಹಂಗೆ ಬಂದಾಗ ಮತ್ತು ಮೆಂಟಲಿ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ಯುವರ್ ಓಲ್ಡ್ ಏಜ್. ಮತ್ತೆ ಹಂಗಾಗಬಾರ್ದು. ನಮಗೆ ಶಕ್ತಿ ಇರಬೇಕು, ನಮಗೆ ಆತ್ಮಧೈರ್ಯ ಇರಬೇಕು. ಅದು ಆಂತರಿಕ ಆರೋಗ್ಯದಿಂದ ಮಾತ್ರ ಸಾಧ್ಯ. ನಾವು 2 ವಾರಗಳ ಹಿಂದೆ ನಾವು ಆಂತರಿಕ ಮನುಷ್ಯನನ್ನು ಹೇಗೆ ಬಲಪಡಿಸಬೇಕು ಎಂಬುದರ ಕುರಿತು ಕಲಿತಿದ್ದೇವೆ. ಇಂದು ನಾವು ಈ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಹೋಗುತ್ತೇವೆ. ಈ ಜಗತ್ತಿನಲ್ಲಿ ಹಣ, ಶಿಕ್ಷಣ, ದೈಹಿಕ ಆರೋಗ್ಯವನ್ನು ಮೀರಿ ಬದುಕಲು ನಮಗೆ ಬೇಕಾಗಿರುವುದು ಆಂತರಿಕ ಆರೋಗ್ಯ ಎಂದು ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು, ಈ ಲೋಕದಲ್ಲಿ ನಮಗೆ ಹಣ ಬೇಕು, ಆರೋಗ್ಯ ಬೇಕು, ದೈಹಿಕ ಆರೋಗ್ಯ ಬೇಕು, ಮತ್ತೆ ಶಿಕ್ಷಣ ಬೇಕು, ಜಾಬ್ ಬೇಕು, ಇದೆಲ್ಲ ನಮ್ಗೆ ಗೊತ್ತಿರ್ತದೆ. ಮತ್ತೆ ನಮ್ಮ ಆಂತರಿಕ ಬಲ, ಆಂತರಿಕ ಆರೋಗ್ಯ ನಮಗೆ ಬೇಕು ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಈ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕ ಕಾಲದಲ್ಲಿ ಜೀವಿಸುತ್ತೇವೆ ಎಂಬುದು ಸ್ಪಷ್ಟವಾಗಿದೆ. ಆದರೆ ನಾವು ಶಕ್ತಿ ಕಳೆದು ಹೋಗುವ ಸಮಯದಲ್ಲಿ ಜೀವಿಸುತ್ತೇವೆ ಅಲ್ಲವೇ? ಒಂದಿನ ನಮಗೆ ಜೀವನ ಮಾಡಬೇಕಂದ್ರೆ ಎಷ್ಟೊಂದು ಶಕ್ತಿ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ನಾವು ಮಲಗುವ ತನಕ ನಮಗೂ ತುಂಬಾ ಶಕ್ತಿ ಬೇಕು. ಯಾಕೆಂದ್ರೆ ತುಂಬಾ ಸಮಸ್ಯೆಗಳು, ಪ್ರಾಬ್ಲಮ್ಸ್ ನಾವು ಎದುರಿಸಬೇಕಾಗುತ್ತೆ. ನಮ್ಗೆ ಶಕ್ತಿ ಇಲ್ಲ ಅದು ಎದುರಿಸುವುದಕ್ಕೆ. ನೋಡಿ, ಇಲ್ಲಿ ಬರೆದಿದೆ 2ನೇ ತಿಮೋಥೆಯದವರಿಗೆ 3:1-5 ಈ ಸತ್ಯವನ್ನು ವಿವರಿಸುತ್ತದೆ. ಇದನ್ನು ಓದೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿತ್ತಗರು, ಹಣದಾಶೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯವರು, ಉಪಕಾರ ನೆನೆಸದವರು, ದೇವರ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಆದರೆ ಅದರ ಫಲವನ್ನು ಬೇಡವೆನ್ನವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಇವತ್ತು ಹೋಗಿ 2ನೇ ತಿಮೋಥೆಯದವರಿಗೆ 3ನೇ ಚಾಪ್ಟರ್ 1-5 ನೀವು ಓದಿದರೆ ನಿಮಗೆ ಅರ್ಥವಾಗುತ್ತದೆ. ನೋಡಿ, ಇಲ್ಲಿ ಬರೆದಿದೆ, ಭಕ್ತಿಯ ವೇಷವಿದ್ದು ಆದರೆ ಫಲವನ್ನು ಬೇಡವೆನ್ನವರು ಆಗಿರುವರು. ಅಂಥವರ ಸಹವಾಸವನ್ನು ಮಾಡದಿರು ಅಂದರೆ ದೇವರ ಮಾರ್ಗದಲ್ಲಿ ನಡೆಯಲು ಮತ್ತು ಒಳ್ಳೆಯವರಾಗಲು ಇಷ್ಟಪಡದ ಜನರನ್ನು ನೀವು ಬಿಡಬೇಕು ಎಂದು ಬೈಬಲ್ ಹೇಳುತ್ತದೆ. ಏಕೆಂದರೆ
ನಾವು ಖಂಡಿತವಾಗಿಯೂ ಅವರಿಂದ ಪ್ರಭಾವಿತರಾಗಿರುತ್ತೀರಿ ಮತ್ತು ನೀವು ಆಕ್ರಮಣಕ್ಕೆ ಒಳಗಾಗುತ್ತೀರಿ. You will be influenced and attacked by their spirit. That is the reason you have to leave these people. Bible is telling. So you should not have any hesitance to leave such people. ಇಮಿಡಿಯೇಟ್ಲಿ ದೇವರ ಹತ್ರ ಬಂದ ತಕ್ಷಣ ನಿಮ್ಗೆ ಅರ್ಥ ಆಗೋದಿಲ್ಲ. ಎಲ್ಲರೂ ದೇವರ ಹತ್ರ ಬಂದ ತಕ್ಷಣ ಫಸ್ಟ್ ಲವ್ ಇದೇ ಇರ್ತದೆ. ಆಮೇಲೆ ಫಸ್ಟ್ ಲವ್ ಅವರಿಂದ ಹೋಗ್ತಾ ಇರುತ್ತದೆ. ದೇವರ ಹತ್ರ ಬಂದ ತಕ್ಷಣ ತುಂಬಾ ನೋಡಿ, ಆರಾಧನೆಗಾದರೂ ಚರ್ಚ್ಗೆ ಬರುವುದಾದರೂ ಎಲ್ಲರಿಗೂ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಆಮೇಲೆ ಆ ಇಂಟ್ರೆಸ್ಟ್ ಎಲ್ಲ ಕಳೆದು ಹೋಗುತ್ತದೆ. ಒಂಥರ ಡೆತ್ ಲೈಫ್ ತರ ಜೀವನ ಮಾಡ್ತಾರೆ. ಮತ್ತೆ ಬೈಬಲ್ ಏನು ಹೇಳ್ತದೆ, ನಾವು ಯಾವಾಗಲೂ ವಿ ಶುಡ್ ಬಿ ಎನರ್ಜೆಟಿಕ್ ಇನ್ ಗಾಡ್, ವಿ ಶುಡ್ ಬಿ ಎಂಥೂಸಿಯಾಸ್ಟಿಕ್, ವಿ ಶುಡ್ ಬಿ ಫರ್ವೆಂಟ್ ಇನ್ ಸ್ಪಿರಿಟ್. ಆ ಫರ್ವೆನ್ಸಿ ಶುಡ್ ಕಮ್. ಇಂತಹ ಸಮಯದಲ್ಲಿ ನಾವು ನಮ್ಮ ಸ್ವಂತ ಕುಟುಂಬದಲ್ಲಿ ಮತ್ತು ಹೊರಗೆ ಇಂಥ ಕ್ರೂರ ವಾಸ್ತವವನ್ನು ಎದುರಿಸಿದಾಗ ನೀವು ಏನು ಮಾಡುತ್ತೀರಿ, ನೀವು ಹೇಗೆ ಬದುಕುತ್ತೀರಿ ನೋಡಿ. ನಮ್ಮ ಜೀವನದಲ್ಲಿ, ನಮ್ಮ ಮನೆಯೊಳಗಡೆ, ಅಲ್ಲಾಂದ್ರೆ ನಿಮ್ಮ ಆಫೀಸಲ್ಲಿ, ನೀವೆಲ್ಲ ಕಡೆ ಹೋಗಿದ್ರು ಇಂಥ ಜನರು ಇದೇ ಇರ್ತಾರೆ ಅಲ್ಲವೇ? ಅವ್ರ ಜೊತೆ ನೀವು ಹೆಂಗೆ ಜೀವನ ಮಾಡಬೇಕು? ನಿಮ್ಮಲ್ಲಿ ಅನೇಕರು ಮೇಲೆ ತಿಳಿಸಿದ ಕೆಲವು ಪಾತ್ರಗಳನ್ನು ಹೊಂದಿರಬಹುದು. ಈ ರೀತಿಯ ಸಮಯವನ್ನು ಎದುರಿಸಲು ನಾವು ಮಾಡಬೇಕಾದ ಪ್ರಮುಖ ಕೆಲಸವೆಂದರೆ ದಿನದಿಂದ ದಿನಕ್ಕೆ ನಮ್ಮ ಆಂತರಿಕ ಮನುಷ್ಯನ ನವೀಕರಣ. ನಾವು ದೇವರ ತರ ಬಂದರೆ ನಾವು ಹಳೆ ತರ ಯೋಚನೆ ಮಾಡಬಾರದು. ಆಂತರಿಕ ಮನುಷ್ಯನ ನವೀಕರಣ ಮಾಡಬೇಕು. ರೋಮಪುರದವರಿಗೆ 12:2. ಮತ್ತು ನಾವು ಪ್ರತಿದಿನ ನಮ್ಮ ಆಂತರಿಕ ಮನುಷ್ಯನನ್ನು ಬಲಪಡಿಸಬೇಕು. ಈ ಸತ್ಯವನ್ನು ನಾವು ತಿಳಿದಿರಬೇಕು. ಮಾನವರಾಗಿರುವ ನಮ್ಮ ಆಂತರಿಕ ಮನುಷ್ಯ ದುರ್ಬಲ ಮತ್ತು ಪಾಪಿ. ಅದಕ್ಕಾಗಿಯೇ ನಾವು ಪ್ರತಿ ಸಮಸ್ಯೆ ಮತ್ತು ಒಂದು ತೊಂದರೆ ಬಂದರೆ ನಮ್ಗೆ ಅಪ್ಸೆಟ್ ಆಗುತ್ತದೆ, ದುಃಖ ಆಗುತ್ತದೆ, ಭಯ ಆಗುತ್ತದೆ, ಆತಂಕವಾಗುತ್ತದೆ, ಕೋಪ, ಕಿರಿಕಿರಿ, ಶ್ರಮಿಸಾದಿರುವಿಕೆ, ದೆಂಗೆ, ಮತ್ತೆ ನಾವು ಗುಣಕಾಟದಲ್ಲಿ ಪ್ರತಿಕ್ರಿಯಿಸುತ್ತೇವೆ ಅಲ್ಲವೇ? ಅದು ಯಾಕೆ? ನಮ್ಗೊಂದು ಸಮಸ್ಯೆ ಬಂದ್ರೆ ನಾವು ಅಲ್ಲೇ ಬಿದ್ಬಿಡ್ತೀವಿ. ನಮ್ಗೆ ತುಂಬಾ ಭಯ ಆಗತ್ತೆ, ತುಂಬಾ ಕೋಪ ಆಗತ್ತೆ, ದೇವರ ಮೇಲೆ ಕೋಪ ಆಗತ್ತೆ, ಮನುಷ್ಯರ ಮೇಲೆ ಕೋಪ ಆಗತ್ತೆ. ಯಾಕೆಂದ್ರೆ ನಮ್ಮ ಆಂತರಿಕ ಮನುಷ್ಯ ದುರ್ಬಲವಾಗಿದೆ. ಅದಕ್ಕೆ ನಮ್ಮ ಒಳಗಿನ ಮನುಷ್ಯ ಬಲವಾಗಿದ್ದಾಗ ನಾವು ಯಾವುದೇ ಪರಿಸ್ಥಿತಿಯನ್ನು ಮತ್ತು ಯಾರಾದರೂ ನಮ್ಮನ್ನು ಕೆಟ್ಟದಾಗಿ ನಡೆಸಿಕೊಂಡರೆ ಶಾಂತ ಚಿತ್ತದಿಂದ ಎದುರಿಸಬಹುದು. ಭಯದಿಂದ, ಆತಂಕದಿಂದ ಮತ್ತು ಕೋಪದಿಂದ ಅಲ್ಲ. ನೀವೇ ನೋಡಿ, ನಿಮ್ಗೊಂದು ಸಮಸ್ಯೆ ಬಂದಾಗ ಹೌ ಡು ಯು ಫೇಸ್ ದಟ್ ಸಿಚುವೇಶನ್? ನಾವು ಮಾನವರಾಗಿ ಖಂಡಿತವಾಗಿಯೂ ನಮಗೆ ಕೋಪ ಬರುತ್ತೆ, ಮತ್ತೆ ನಮ್ಗೆ ಭಯ ಬರುತ್ತೆ, ಆತಂಕ ಬರುತ್ತೆ, ದುಃಖ ಬರ್ತದೆ ಅಲ್ಲವೇ? ಯಾಕೆ ಹಂಗೆ ಬರುವುದು? ಅದೇ ನಮ್ಮ ಆಂತರಿಕ ಮನುಷ್ಯನು ಮತ್ತು ದುರ್ಬಲವಾಗುವುದು. ಮತ್ತು ನಾವೆಲ್ಲರೂ ಸಮಸ್ಯೆಗಳ ನಂತರ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಈ ಎಲ್ಲದರ ನಡುವೆಯೂ ದೇವರನ್ನು ನಂಬಲು ಮತ್ತು ಶಾಂತವಾಗಿರಲು ನಮಗೆ ಆಂತರಿಕ ಶಕ್ತಿ ಬೇಕು. ನಾವು ಹಳೆಯವರಂದರೆ ನಾವು ದೇವರ ಕಡೆ ಬರಕ್ ಮುಂಚೆ ನಾವು ಹಂಗೆ ಇದ್ರು. ಮತ್ತೆ ಈಗ ದೇವರ ಕಡೆ ಬಂದ ಮೇಲೆ ನಾವು ದೇವರನ್ನು ನಂಬಬೇಕು ಅಲ್ಲವೇ? ನಮ್ಗೆ ಬರುವ ಸಮಸ್ಯೆಗಳೆಲ್ಲ ದೇವರಿಗೆ ಗೊತ್ತು. ಈ ಶಕ್ತಿಯನ್ನು ನೀವು ದೇವರ ಮೂಲಕ ಮಾತ್ರ ಪಡೆಯುತ್ತೇವೆ. ಮತ್ತು ಈ ಶಕ್ತಿಯನ್ನು ನಿಮ್ಮ ದೈನಂದಿನ ಜೀವನಕ್ಕೆ, ನಿಮ್ಮ ದೈನಂದಿನ ಹೋರಾಟಗಳನ್ನು ಎದುರಿಸಲು ಮತ್ತು ನಿಮ್ಮ ಮೋಕ್ಷಕ್ಕೆ ಬಹಳ ಮುಖ್ಯವಾಗಿದೆ. ನಿಮ್ಮ ಆಂತರಿಕ ಮನುಷ್ಯನಲ್ಲಿ ನೀವು ದುರ್ಬಲರಾಗಿದ್ದೇವೆ ಎಂದು ನಿಮಗೆ ಹೇಗೆ ಗೊತ್ತು? ನೀವು ಹೇಳ್ತೀರಿ, ಇಲ್ಲ, ಐ ಆಮ್ ವೆರಿ ಸ್ಟ್ರಾಂಗ್, ನಾನು ಆರಾಧನೆ ಮಾಡುತ್ತೀನಿ, ನಾನು ಪ್ರಾರ್ಥನೆ ಮಾಡುತ್ತೀನಿ, ತುಂಬಾ ಹಾಲೆಲೂಯ ಹೇಳ್ತೀನಿ, ಬೈಬಲ್ ಓದ್ತೀನಿ, ಐ ಆಮ್ ಸ್ಟ್ರಾಂಗ್ ಅನ್ ಯು ಮೇ ಟೆಲ್. ಮತ್ತೆ ಹೌ ಡು ಯು ನೋ ಯು ಆರ್ ವೀಕ್ ಇನ್ ಯುವರ್ ಸ್ಪಿರಿಟ್? ನಿಮ್ಗೆ ಹೇಗೆ ಗೊತ್ತು ನಿಮ್ಮ ಆಂತರಿಕ ಮನುಷ್ಯ ಬಲಹೀನ ಎಂದು? ನೀವು ಕ್ರಿಸ್ತನ ಬಳಿಗೆ ಬಂದ ನಂತರವೂ ನಿಮ್ಮ ಆಂತರಿಕ ಮನುಷ್ಯ ದುರ್ಬಲವಾಗಿದ್ರೆ, ಫಸ್ಟ್ ಇಸ್ ಯು ವಿಲ್ ನಾಟ್ ಹ್ಯಾವ್ ಫೇತ್ ಇನ್ ಗಾಡ್. ಬೇರೆ ಸಮಯದಲ್ಲೆಲ್ಲ 100% ಫೇತ್ ಇರಬಹುದು. ಮತ್ತೆ ಒಂದು ಸಮಸ್ಯೆ ಬಂದಾಗ ಯು ಸ್ಟಾರ್ಟ್ ಡೌಟಿಂಗ್ ಗಾಡ್. ದೇವರಲ್ಲಿ ಸರಿಯಾದ ನಂಬಿಕೆ ಇಲ್ಲ ಮತ್ತು ದುಃಖಿತರಾಗಿದ್ದೇವೆ ಮತ್ತು ಚಿಂತಿತರಾಗಿದ್ದೇವೆ. ವಿಶೇಷವಾಗಿ ಸಮಸ್ಯೆ ಬಂದಾಗ ನೀವು ಹೆಚ್ಚು ಆತಂಕ, ಚಿಂತೆ, ದುಃಖ, ದಂಗಕೋರರು ಮತ್ತು ನಾವು ಯಾವುದೇ ಸ್ವಯಂ ನಿಯಂತ್ರಣವಿಲ್ಲದೆ ವರ್ತಿಸುತ್ತೇವೆ. ನಿಮ್ಮೊಳಗಿನ ಮನುಷ್ಯ ಶಾಂತವಾಗಿದ್ದರೆ ಮಾತ್ರ ನೀವು ಎಲ್ಲಾ ಸಮಸ್ಯೆಗಳನ್ನು ಶಾಂತವಾಗಿ ಎದುರಿಸಬಹುದು. ಅದು ತುಂಬಾ ಟ್ರೈನಿಂಗ್ ಬೇಕು ನಮಗೆ. ದೇವರ ಕಡೆ ಬಂದ ಮೇಲೆ ನನಗೆ ಈ ಸಮಸ್ಯೆ ಬಂದ್ರೆ, ನಾನೀಗ ಕೋಪ ಮಾಡಿಕೊಂಡ್ರೆ, ಅಲ್ಲಾಂದ್ರೆ ನಾನು ಬೇಜಾರು ಮಾಡಿಕೊಂಡ್ರೆ, ಆತಂಕ ಮಾಡಿಕೊಂಡ್ರೆ, ಭಯ ಮಾಡಿಕೊಂಡ್ರೆ ಆ ಸಮಸ್ಯೆ ಚೇಂಜ್ ಆಗೋದಿಲ್ಲ ಅಲ್ಲವೇ? ಇಲ್ಲ. ಮತ್ತೆ ಗಾಡ್ ಈಸ್ ಇನ್ ಕಂಟ್ರೋಲ್. ದೇವರೇನಾದ್ರೂ ಒಳ್ಳೇದು ಮಾಡುತ್ತಾರೆ, ನಾವು ಪ್ರಾರ್ಥಿಸಬೇಕು. ತಕ್ಷಣ ಅದು ಬರುವುದಿಲ್ಲದಿದ್ದರೆ ನಿಮ್ಗೇನು, ನಿಮ್ಮ
ಆಂತರ್ಯ ಮನುಷ್ಯ ಬಲಹೀನರಾಗಿದೆ ಅಂತ ನೀವು ಅರ್ಥ ಮಾಡಿಕೋಬೇಕು. ಮತ್ತೆ ನಾವು 3 ಭಾಗಗಳನ್ನು ಹೊಂದಿದ್ದೇವೆ. ಒಳಗಡೆ ನಮಗೆ ಸ್ಪಿರಿಟ್ ಇದೆ, ಆತ್ಮ, ಮತ್ತು ನಮಗೆ ಸೋಲ್ ಇದೆ, ಮತ್ತು ನಮ್ಮ ಬಾಡಿ ಮಾತ್ರ ನಮ್ಗೆ ಕಾಣಿಸುತ್ತೆ. ಮತ್ತೆ ಒಳಗಡೆ ಆತ್ಮ ಮತ್ತೆ ಮನಸ್ಸಿದೆ. ಮನಸ್ಸು ನಮಗೆ ಅರ್ಥವಾಗತ್ತೆ. ಮನಸ್ಸಿನಲ್ಲಿ ಏನು ಕ್ರಿಯೆ ನಡೀತಾ ಇದೆ ಅಂದ್ರೆ ನಾವು ಯೋಚಿಸುತ್ತೀವಿ. ವಾಟ್ ಎವರ್ ವಿ ಆರ್ ಥಿಂಕಿಂಗ್ ಅದು ಮನಸ್ಸಲ್ಲಿ ಇದೆ, ನಮ್ಗೆ ಅದು ಅರ್ಥವಾಗುತ್ತೆ. ಮತ್ತೆ ನಮ್ಗೆ ಇನ್ನೊಂದು ಪಾರ್ಟ್ ಇದೆ, ಅದು ಆತ್ಮ, ದಟ್ ಇಸ್ ಸ್ಪಿರಿಟ್. ನಮ್ಮ ಉಪಪ್ರಜ್ಞೆ ಮನಸ್ಸು ಅಂದರೆ ಸ್ಪಿರಿಟ್, ಸಬ್ಕಾನ್ಶಿಯಸ್ ಸ್ಪಿರಿಟ್, ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಮ್ಮ ಎಲ್ಲಾ ರೀತಿಯ ನಂಬಿಕೆಯ ಹಿಂದಿನ ಶಕ್ತಿಯಾಗಿದೆ. ಇದು ನಮ್ಮ ಎಲ್ಲಾ ಭಾವನೆಗಳ ಮೂಲವಾಗಿದೆ. ಉದಾಹರಣೆಗೆ ಭಯ, ನೆಗೆಟಿವ್ ಫೀಲಿಂಗ್ಸ್, ಬ್ಯಾಡ್ ಹ್ಯಾಬಿಟ್ಸ್, ಅಸಹ್ಯ, ದುಃಖ, ಅಸೂಯೆ, ಕೋಪ, ಕಹಿ ಇತ್ಯಾದಿ ನಿಮ್ಮ ಉಪಪ್ರಜ್ಞೆ ಮನಸ್ಸಿನಿಂದ ಬಂದವು. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಂದರೆ ಉಪಪ್ರಜ್ಞೆ ಮನಸ್ಸು ಎಂದಿಗೂ ನಿದ್ರಿಸುವುದಿಲ್ಲ. ಇದರ ಕೆಲಸ 24 ಗಂಟೆಗಳಲ್ಲಿ ವಾಟ್ ಎವರ್ ಯು ಥಿಂಕ್ ಇನ್ ಯುವರ್ ಕಾನ್ಶಿಯಸ್ ಮೈಂಡ್ ಅದು ಸ್ಟೋರ್ ಮಾಡ್ತದೆ. ನಿಮ್ಮ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಏನು ಯೋಚನೆ ಮಾಡ್ತೀರೋ, ಏನು ಇಮೋಷನ್ಸ್ ನಿಮ್ಗೆ ಇರುತ್ತದೋ ಅದೆಲ್ಲ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗುತ್ತದೆ. ನಿಮ್ಮ ಎಲ್ಲ ಆಲೋಚನೆಗಳು, ನಂಬಿಕೆಗಳು, ಅನುಭವಗಳು, ಆಸೆಗಳು, ನಿಮ್ಮ ಜಾಗ್ರ ಮನಸ್ಸು ಏನು ಮಾಡುತ್ತದೆ ಎಂಬುದನ್ನು ಅದು ಸಂಗ್ರಹಿಸುತ್ತದೆ. ಇದು ಪುನರಾವರ್ತನೆಯ ಮೂಲಕ ಕಳೆಯುತ್ತದೆ ಮತ್ತು ಸಂಗ್ರಹಿಸುತ್ತದೆ. ನೋಡಿ, ಯು ಶುಡ್ ಅಂಡರ್ಸ್ಟ್ಯಾಂಡ್, ನಮಗೆ 3 ಪಾರ್ಟ್ಸ್ ಇದೆ. ದೇಹ ಮಾತ್ರ ನಮ್ಗೆ ನೋಡಕ್ಕಾಗತ್ತೆ, ಮತ್ತೆ ನಮ್ಮ ಮನಸ್ಸು ನಮ್ಗೆ ನೋಡಕ್ಕಾಗೋದಿಲ್ಲ. ಆದ್ರೆ ನಮ್ಗೆ ಗೊತ್ತಾಗತ್ತೆ, ನಾವು ಸುಮ್ಮನೆ ಇದ್ರೂ ನಾವು ವಿ ವಿಲ್ ಬಿ ಥಿಂಕಿಂಗ್. ವಿ ಆರ್ ಆಲ್ ಥಿಂಕಿಂಗ್ ಆನಿಮಲ್ಸ್, ವಿ ಕೀಪ್ ಥಿಂಕಿಂಗ್. ಮತ್ತೆ ಇನ್ನೊಂದು ಪಾರ್ಟ್ ಇದೆ, ದಟ್ ಈಸ್ ಸಬ್ಕಾನ್ಶಿಯಸ್ ಮೈಂಡ್, ಉಪಪ್ರಜ್ಞೆ ಮನಸ್ಸು. ಆ ಮನಸ್ಸಿನಲ್ಲಿ ನೀವು ಹುಟ್ಟಿದಾಗಲಿಂದ ನಿಮ್ಗೆ ಇವತ್ತು ಎಷ್ಟು ವಯಸ್ಸಿದೆ, ಅವತ್ತು ತನಕ ಏನೇನು ನಡೆದಿದೆಯೋ, ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್, ವಾಟ್ ಎವರ್ ಇಮೋಷನ್ಸ್ ಯು ಹ್ಯಾವ್, ಬೈ ರೆಪಿಟೇಷನ್ ಎವ್ರಿಥಿಂಗ್ ಈಸ್ ಸ್ಟೋರ್ಡ್ ದೇರ್. ಅದರಿಂದ ನಿಮ್ಗೆ ಇವತ್ತು ಎಲ್ಲಾ ಹೊರಗಡೆ ಬರ್ತದೆ. ಸ್ಪೆಷಲಿ ಕೆಟ್ಟದು ನಡೆದಿರೋದು ಇನ್ನೂ ಜ್ಞಾಪಕ ಇರ್ತದೆ ಅಲ್ಲವೇ? ಅಷ್ಟೊಂದು ಇನ್ನೂ ಜ್ಞಾಪಕ ಇರೋದಂದರೆ ನೀವು ಅಷ್ಟು ಸೊಲೆ ಯೋಚನೆ ಮಾಡಿದೆ, ಹಂಗಾಗಿದೆಯಲ್ಲ, ಕೆಟ್ಟ ಭಾವನೆ, ಆ ನೋವುಗಳು ನಾವು ತುಂಬಾ ಸೊಲೆ ನಾವು ಯೋಚನೆ ಮಾಡ್ತೇವೆ. ಒಳ್ಳೇದಾಗಿದರೆ ನಾವು ಅಷ್ಟೆಲ್ಲ ಗಮನಿಸುವುದಿಲ್ಲ. ವಿ ಜಸ್ಟ್ ಥಿಂಕ್ ಅಂಡ್ ಫಾರ್ಗೆಟ್ ಒಳ್ಳೇದಾಗೋದು. ಮತ್ತು ಕೆಟ್ಟದೇನಾಗದರೂ ಆದರೆ ವಿ ಕೀಪ್ ಥಿಂಕಿಂಗ್ 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 ಅಂಡ್ ವಿ ಸ್ಟೋರ್ ಇನ್ ಅವರ್ ಸಬ್ಕಾನ್ಶಿಯಸ್ ಮೈಂಡ್. ಅದರಿಂದ ಏನಾಗುತ್ತದೆ, ನಮ್ಮೊಳಗಡೆ ಯಾವಾಗಲೂ ಪೇನ್ ಇರುತ್ತದೆ. ಈಗಲೂ ಸುಮ್ಮನೆ ಕೂತಿದರೆ ನಮ್ಗೆ ಆ ಖುಷಿ ಬರುವುದಿಲ್ಲ. ಅಲ್ಲಾಂದ್ರೆ ನೀವು ಏನಾದರೂ ಮಾಲ್ಗೆ ಹೋಗಿ ಬಂದಿದ್ದೀರಿ, ಅಲ್ಲಾಂದ್ರೆ ಮೂವಿಗೆ ಹೋಗಿ ಬಂದಿದ್ದೀರಿ, ಅಲ್ಲಾಂದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಹೋಗಿ ಬಂದಿದ್ದೀರಿ, ಖುಷಿ ಆಯ್ತು. ಆದರೂ ಆಫ್ಟರ್ ಸಮ್ ಟೈಮ್ ಮತ್ತು ಟರ್ನ್ ಆಫ್ ಟು ಪೇನ್ ಮೋಡ್ ಅಲ್ಲವೇ? ಯೋಚಿಸಿ. ಯಾಕೆಂದರೆ ವಾಟ್ ಎವರ್ ವಿ ಹ್ಯಾವ್ ಗೋನ್ ಥ್ರೂ ದ ಪೇನ್ಫುಲ್ ಥಿಂಗ್ಸ್, ನಾವು ಯೋಚನೆ ಮಾಡಿ 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 ನಾವು ಯೋಚನೆ ಮಾಡಿದಾಗ ಏನಾಗುತ್ತದೆ, ನಮ್ಗೊಂಥರ ಪೇನ್ಫುಲ್ ಫೀಲಿಂಗ್ ಆಗತ್ತೆ ಅಲ್ಲವೇ? ಅದೆಲ್ಲ ನಮ್ಮೊಳಗಡೆ ನಮ್ಮ ಸಬ್ಕಾನ್ಶಿಯಸ್ ಮನಸ್ಸಿನಲ್ಲಿ ಸ್ಟೋರ್ ಆಗಿದೆ. ನೀವು 21 ವರ್ಷ ವಯಸ್ಸನ್ನು ತಲುಪುವ ಹೊತ್ತಿಗೆ ನೀವು ಈಗಾಗಲೇ ನಿಮ್ಮ ಎಲ್ಲಾ ಪಾತ್ರಗಳು, ವರ್ತನೆಗಳು, ಭಾವನೆಗಳು, ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಇವುಗಳೆಲ್ಲ ಶಾಶ್ವತವಾಗಿ ಸಂಗ್ರಹಿಸಿದೆ. ನಿಮ್ಮ ಪಾತ್ರಗಳೆಲ್ಲ ಹಂಗೆ ಗಟ್ಟಿಯಾಗಿದೆ. ಇಫ್ ಯು ಆರ್ ಅಬೌಟ್ 21, ಎವ್ರಿಥಿಂಗ್ ಈಸ್ ಫಿಕ್ಸ್ಡ್. All your experience, all your emotions, everything is kept in your subconscious mind. ಆದ್ದರಿಂದ ನಿಮ್ಮ ಭಾವನೆಗಳು ಈಗ ಎಷ್ಟು ಪ್ರಬಲವಾಗಿದೆ, ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ನೀವು ಊಹಿಸಬಹುದು. ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಕೆಲಸವು ನಾವೇನು ಯೋಚಿಸುತ್ತೇವೆ ಮತ್ತು ಮಾತನಾಡ್ತೇವೆ, ಕೆಲವೊಂದು ಕೆಟ್ಟದು ಅದೇ ಹಂಗೇ ನಾವು ಮಾತಾಡುತ್ತೇವೆ, ಅದು ಕೂಡ ಸ್ಟೋರ್ ಆಗುತ್ತದೆ. ನಾವು ಒಳ್ಳೆಯದನ್ನು ಮಾತಾಡುವುದಿಲ್ಲ. ಒಳ್ಳೆಯದೆಲ್ಲ ಒನ್ ಟೈಮ್ ವಿ ಮೇ ಸೇ ಅಂಡ್ ಸ್ಟಾಪ್ ಇಟ್. ಬಟ್ ಕೆಟ್ಟದೇನಾದರೂ ಇದ್ರೆ ನೋಡಿ, ಅವ್ರು ಹೆಂಗ ಮಾಡಿದ್ದಾರೆ, ಅವ್ರು ಹಂಗ ಮಾಡಿದ್ದಾರೆ, ಹಿಂಗ ಮಾಡಿದ್ದಾರೆ, ಹಂಗ ಮಾಡಿದ. ನೆಗೆಟಿವಿಟಿ ವಿ ಟೆಲ್ ಮೋರ್. ಯಾರಾದ್ರೂ ಒಳ್ಳೇದು ಮಾಡಿದರೆ ಒಂದೇ ಸಲ ನಾವು ಹೇಳ್ಬಿಟ್ಟು ಮುಗಿಸ್ಬಿಡ್ತೀವಿ ಅಲ್ಲವೇ? ಬಿಕಾಸ್ as human beings we are 80% negative people. In human being only 20%
positivity is there. You cannot say, no, 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 what she is telling is wrong. No, if you are a human being born in this world, you have 80% capacity to be negative. You are only 20% you are positive. ಸೊ ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಕೆಲಸವು ನೀವು ಏನು ಯೋಚಿಸುತ್ತೇವೆ, ಮಾತನಾಡುತ್ತೇವೆ ಮತ್ತು ನಮ್ಮ ಎಲ್ಲಾ ಭಾವನೆಗಳು, ವರ್ತನೆಗಳು ಪುನರಾವರ್ತನೆಯಿಂದ ಸಂಗ್ರಹಿಸುತ್ತವೆ ಮತ್ತು ನಾವು ಸಂಗ್ರಹಿಸದ ವಸ್ತುಗಳನ್ನು ನಿಖರವಾಗಿ ವರ್ತಿಸುತ್ತದೆ. ವಾಟ್ ವಿ ಹ್ಯಾವ್ ಸ್ಟೋರ್ಡ್ ದ ಸೇಮ್ ವೇ ಇಟ್ ವಿಲ್ ಆಕ್ಟ್. ನಾವೇನು ಸ್ಟೋರ್ ಮಾಡಿದೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ, ಅದೇ ತರ ನಾವು ಆಕ್ಟ್ ಮಾಡ್ತೇವೆ. ವೈ ಐ ಆಮ್ ಟಾಕಿಂಗ್ ಆಲ್ ದಿಸ್? ಬಿಕಾಸ್ ಒನ್ಸ್ ಎ ಪರ್ಸನ್ ಕಮ್ ಟು ಜೀಸಸ್ ಕ್ರೈಸ್ಟ್, ದ ಫಸ್ಟ್ ಕಮಾಂಡ್ಮೆಂಟ್ ಇಸ್ ರಿನ್ಯೂ ಯುವರ್ ಮೈಂಡ್. ಎಫೆಸದವರಿಗೆ 4:23 ಬರೆದಿದೆ, ರಿನ್ಯೂ ದ ಸ್ಪಿರಿಟ್ ಆಫ್ ಯುವರ್ ಮೈಂಡ್. ನಿಮ್ಮ ಎಲ್ಲ ಪಾತ್ರಗಳು, ಕ್ಯಾರೆಕ್ಟರ್ಸ್, ಇಮೋಷನ್ಸ್ ಎಲ್ಲ ಸ್ಟೋರ್ ಆಗಿದೆ. ಅದು ಚೇಂಜ್ ಆಗ್ಬೇಕಂದ್ರೆ ವರ್ಕ್ ಇಸ್ ದೇರ್, ಲಾಟ್ ಆಫ್ ವರ್ಕ್. ಯು ಹ್ಯಾವ್ ಟು ಡೂ ದ ಹಾರ್ಡ್ ವರ್ಕ್. ಹಲ್ಲೆಲೂಯಾ. ಆದ್ದರಿಂದ ನಾವು ಸಂಗ್ರಹಿಸಿದ ಎಲ್ಲ ಪಾಪದ ಡೇಟಾಗಳ ಕಾರಣದಿಂದಾಗಿ ನಮ್ಮ ಉಪಪ್ರಜ್ಞೆ ಮನಸ್ಸು ದುರ್ಬಲ ಮತ್ತು ಪಾಪಪೂರ್ಣವಾಗಿದೆ. ಅಂಡರ್ಸ್ಟ್ಯಾಂಡ್ ಮೀ ಬಿಲೀವರ್ಸ್. ಸಿ, ನಮ್ಮ ಉಪಪ್ರಜ್ಞೆ ಮನಸ್ಸು ಬೈ ನೌ, ಇಫ್ ಯು ಆರ್ ಅಬೌವ್ 21, ಯು ಆರ್ ಸ್ಟ್ರಾಂಗ್ ಇನ್ sinful activities. You are strong, you are strong, you are strong. It's very difficult for you to break that, whatever you have stored in your mind. That is the reason, ಏನೇ ಬೇಕಂದ್ರೂ ದೇವರ ಹತ್ರ ಬಂದು ನಾವು ಬೇರೆ ರೀತಿ ನಾವು ಜೀವನ ಮಾಡಬೇಕು. ಅದಕ್ಕೆ ಕಷ್ಟ ಅಂತ ಅನಿಸೋದು ಯಾಕೆ? ಈ ಸ್ಟೋರೇಜ್ ಕಾರಣ. ಹಲ್ಲೆಲೂಯಾ. ಇದರ ಬಗ್ಗೆ ನಿಮ್ಗೆ ಸಂದೇಹವಿದೆಯೇ? ಯು ಥಿಂಕ್ ಅಬೌಟ್ ವಾಟ್ ಐ ಆಮ್ ಟಾಕಿಂಗ್. ಐ ಆಮ್ ಟಾಕಿಂಗ್ ಅಬೌಟ್ ಯು. Whoever you are, if you are a believer, non-believer, atheist, this is true for everyone. All your characters are strong if you are above 21. To change it is very difficult. That's the reason. ಅದು ಕಾರಣ ಒಬ್ಬ ಮನುಷ್ಯ ಜೀಸಸ್ ಕ್ರೈಸ್ಟ್ ಅಲ್ಲಿ ಬಂದ್ರೆ ಅವನು ಬೇರೆ ತರ ಜೀವನ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ನೀವು ಬೈಬಲ್ ಓದಿ, ಎಲ್ಲ ಡಿಫ್ರೆಂಟ್. ಲವ್ ದ ಪೀಪಲ್, forgive the people, show patience, love your enemy. If anybody is beating you in one cheek, show the other cheek. We may feel it's funny. It's not funny. This is what we have to obey. Hallelujah. ಅದಕ್ಕಾಗಿಯೇ ನೋಡಿ, ನಮ್ಗೆ ಕಮಾಂಡ್ಮೆಂಟ್ ಇದೆ ಬೈಬಲಲ್ಲಿ. ನಮ್ಮ ಆತ್ಮ, ಮನಸ್ಸು, ದೇಹವು 3 parts should be holy. 1 Thessalonians 5:23. ನಮ್ಮ ಆತ್ಮ, ಮನಸ್ಸು, ದೇಹ, 3 parts. Our deha should be holy. Deha should be holy means our body should be holy, means our action should be holy. Our soul should be holy means our thoughts should be holy. You may look at me, but your thoughts only God knows. If it is wrong thoughts, that is coming from unholy heart, or anything for that instance. And ಇನ್ನೊಂದು ಉಪಪ್ರಜ್ಞೆ ಮನಸ್ಸು, subconscious mind. All these are coming from your stored subconscious mind. So we have to be clean in our spirit, soul and body. ನಮ್ಮ ಆತ್ಮವು ಶುದ್ಧೀಕರಿಸಲು ಮತ್ತು ಬಲಪಡಿಸಲು ನಮಗೆ ಕ್ರಿಸ್ತನ ಆತ್ಮವನ್ನು ದೇವರು ನಮ್ಮಲ್ಲಿ ಕೊಡ್ತಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞರಾಗಿರಬೇಕು. ಅದಕ್ಕೆ ನೋಡಿ, when you are born again baptized, you will get the spirit of Christ to strengthen your spirit. Spirit ಅಂದರೆ subconscious mind. That is our powerhouse. Through the subconscious mind, anything is possible for you. Through our spirit, anything is possible for us. So, ದೇವರ spirit is joined with our spirit to strengthen our spirit. ಅನೇಕ ವಿಶ್ವಾಸಿಗಳು ತಮ್ಮ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ನವೀಕರಣದ ಬಗ್ಗೆ ಏನನ್ನೂ ತಿಳಿದಿರುವುದಿಲ್ಲ. ತಮ್ಮ ಆಂತರಿಕ ಮನುಷ್ಯನನ್ನು ಬಲಪಡಿಸಬೇಕೆಂದು ಮತ್ತು ಶುದ್ಧೀಕರಿಸಬೇಕೆಂದು ಅವರಿಗೆ ತಿಳಿದಿಲ್ಲ. ವಾಸ್ತವವಾಗಿ ಅದು ನಮಗೆ ಆಜ್ಞೆಯಾಗಿದೆ. ನಮ್ಮ ಮನಸ್ಸಿನ ಆತ್ಮವನ್ನು ನವೀಕರಿಸಲು ನಮಗೆ ಆಜ್ಞೆ ಇದೆ. ಒಬ್ಬನು ದೇವರ ಹತ್ರ ಬಂದ್ರೆ ಫಸ್ಟ್ ಯು ಹ್ಯಾವ್ ಟು ಡೂ ಇಸ್, ಎಸ್ ಯು ಆರ್ ಕಮಿಂಗ್ ಟು ಚರ್ಚ್, ಯು ಆರ್ ರೀಡಿಂಗ್ ದ ಬೈಬಲ್, ಯು ಆರ್ ಪ್ರೇಯಿಂಗ್. Everything is changing. Before you didn't know how to pray. Now after you are being a born again baptized child, ನಿಮ್ಗೆ ಪ್ರಾರ್ಥನೆ ಮಾಡಕ್ ಬರ್ತದೆ, ಬೈಬಲ್ ಓದಕ್ ಬರ್ತದೆ, ಚರ್ಚ್ ಬರ್ತೀರಿ. ಇದನ್ ಎಲ್ಲ ಜೊತೆಗೆ ನಿಮ್ಮ ಮೈಂಡ್ ಯು ಹ್ಯಾವ್ ಟು ಚೇಂಜ್. You have to change the spirit of your mind.
If you are not changing the spirit of your mind, with all these, my dear believers, understand, it's a big zero. There is no use. You are coming to church, you are praying, you are worshipping. ಅವರೆಲ್ಲ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಚರ್ಚ್ ಹೋಗ್ತಾರೆ, ಉಪವಾಸ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಬೈಬಲ್ ಓದುತ್ತಾರೆ, ಎಲ್ಲ ಮಾಡ್ತಾರೆ. ಮತ್ತೆ ದ ಮೇನ್ ಥಿಂಗ್ ದೇ ವಿಲ್ ನಾಟ್ ಡೂ, ಅದೇನು? ಮನಸ್ಸು ರೂಪಾಂತರವಾಗುವುದು. ಮನಸ್ಸು ರೂಪಾಂತರ ಪಡಿಸುವುದು ಅವರು ಮಾಡುವುದಿಲ್ಲ. ಆಸ್ ಯು ಆರ್ ರೀಡಿಂಗ್ ದ ಬೈಬಲ್, ನಿಮ್ಮ ಮನಸ್ಸು ರೂಪಾಂತರ ಪಡಿಸಬೇಕು. ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿದರೆ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ದ ಹೇರ್ ಸ್ಟೈಲ್, ಯುವರ್ ಲುಕ್, ಅಲ್ಲವೇ? ಎಲ್ಲ ಮೇಕಪ್ ಎಲ್ಲ ಮಾಡಿ ಬಂದ್ರೆ ನೀವು ತುಂಬಾ ಸುಂದರವಾಗಿ ಕಾಣಿಸುತ್ತೀರಿ, ಅಲ್ಲವೇ? ಮತ್ತೆ ಒಳ್ಳೆ ಬಟ್ಟೆ ಎಲ್ಲ ಹಾಕಿದರೆ ಅದೇ ತರ. ದೇವರ ಬ್ಯೂಟಿ ಪಾರ್ಲರ್ ಇದು ಬೈಬಲ್. ಹೋಲಿ ಸ್ಪಿರಿಟ್ ಕೊಡ್ತಾರೆ, ನಮ್ಗೆ ಕೊಡ್ತಾರೆ. ನೋಡಿ, ಬೈಬಲ್ ಓದಿದರೆ ನಮ್ಗೆ ಅರ್ಥವಾಗುತ್ತೆ ಹೌ ವಿ ಹ್ಯಾವ್ ಟು ಚೇಂಜ್. ನೀವು ಅದಕ್ಕೆ ಬೈಬಲ್ ಓದು, ನಿಮ್ಮನ್ನು ಬ್ಯೂಟಿಫೈ ಮಾಡುವುದಕ್ಕೆ. ಅದ ಅರ್ಥವಾಗಬೇಕು. ಕೆಲವರು ಬೈಬಲ್ ಓದುವುದು ಅದಕ್ಕೆ, ಅವ್ರಿಗೆ ಸ್ವಲ್ಪ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವುದಕ್ಕೆ. ಹಂಗಲ್ಲ, ನೀವು ಬ್ಯೂಟಿ ಪಾರ್ಲರ್ ಹೋಗುವುದು ಎದಕ್ಕೆ? ಸುಮ್ನೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಕ್ಕ? ಸುಮ್ನೆ ಹೋಗ್ಬಿಟ್ಟು ಬರ್ತೀರಾ? ನೀವು ಒಳ್ಳೆ ದುಡ್ಡು ಖರ್ಚು ಮಾಡಿ ಅಲ್ಲಿಂದ ಫುಲ್ ಔಟ್ಪುಟ್ ನೀವು ತಕೊಂಡ್ಬರ್ತೀರಿ, ಅಲ್ಲವೇ? ನಿಮ್ಗೆ ಬೇಕು, ನಾನು ಸುಂದರನಾಗಿರಬೇಕು, ಸುಂದರಿಯಾಗಿರಬೇಕು. ಅದು ಮದುವೆಗೆಲ್ಲ ಹೋಗ್ಮೇಲೆ ಮನೆಯಲ್ಲಿ ಬಂದ್ರೆ ಇನ್ನೊಂದು ರೂಪ, ಮದುವೆಗೆ ಹೋದ್ರೆ ಇನ್ನೊಂದು ರೂಪ, ಅಲ್ವೇ? ಯಾಕೆ ಹಂಗ ಮಾಡ್ತೀರಿ? ನಿಮ್ಗೆ ಬೇಕು, ನಿಮ್ಗೆ ಬೇಕು, ನಿಮ್ಗೆ ಬೇಕು. ನಿಮ್ಗೆ ಆಸೆ ಇದ್ದರೆ ನೀವು ಮಾಡ್ತೀರಿ. ದೇವರ ಮಕ್ಕಳೇ ಅರ್ಥ ಮಾಡ್ಕೋಬೇಕು. ರೂಪಾಂತರ ಮಾಡುವುದಕ್ಕೆ ನಿಮ್ಗೆ ಆಸೆ ಬೇಕು. ನಿಮ್ಮೊಳಗಡೆ ಒಂದು ಆಂತರಿಕ ಮನುಷ್ಯ ಇದೆ. ನಿಮ್ಗೆ ಒಳಗಡೆ ಮನುಷ್ಯನ ಮಾತ್ರ ನೋಡಕ್ಕಾಗತ್ತೆ. ನಿಮ್ಮ ಹೊರಗಡೆ ಮನುಷ್ಯನನ್ನು ನಿಮ್ಗೆ ಬ್ಯೂಟಿಫೈ ಮಾಡಬಹುದು, ನಿಮ್ಗೆ ಆರೋಗ್ಯ ಕೊಡಬಹುದು. ಒಳ್ಳೆ ಪ್ರೋಟೀನ್, ನ್ಯೂಟ್ರಿಷಿಯಸ್ ಫುಡ್ಸ್ ಯು ಕ್ಯಾನ್ ಈಟ್ and you can be healthy outside, you can look beautiful outside. But there is a man living in each one of you. There is a spirit, inner man. If you don't touch that inner man, ನೀವು ಆ ಇನ್ನರ್ ಮ್ಯಾನ್ಗೆ ಏನು, ಆಂತರಿಕ ಮನುಷ್ಯನಿಗೆ ನೀವು ಏನು ಮಾಡಲಿಲ್ಲ ಅಂದ್ರೆ, ಊಟ ಕೊಡಲಿಲ್ಲ ಅಂದ್ರೆ, ಬ್ಯೂಟಿಫೈ ಮಾಡಲಿಲ್ಲ ಅಂದ್ರೆ, ನಿಮ್ಮ ಜೀವನ, ಈ ಲೋಕದಲ್ಲಿ ನಿಮ್ಮ ಜೀವನ ಕಷ್ಟ 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 ಆಗತ್ತೆ. ನಿಮ್ಗೆಷ್ಟು ಎಜುಕೇಶನ್ ಸಿಕ್ಕಿದ್ರು, whatever the post you achieve, how much ever money you receive, ನಿಮ್ಮ ಆಂತರಿಕ ಮನುಷ್ಯ ವೀಕ್ ಆಗಿದರೆ ನಿಮ್ ಜೀವನ ಕಷ್ಟ ಕಷ್ಟ ಕಷ್ಟ. ಅದಕ್ಕೆ ದೇವರ ಮಕ್ಕಳೇ, ನೀವು ದೇವರ ಹತ್ರ ಬಂದಿರುವುದು, ದೇವರ ಹತ್ರ ಬಂದಿರುವುದು ಈ ಆಂತರಿಕ ಮನುಷ್ಯನನ್ನ ಬಲಪಡಿಸೋದಿಕ್ಕೆ. ನೀವು ದೇವರ ಹತ್ರ ಬಂದಿರುವುದು ಈ ಆಂತರಿಕ ಮನುಷ್ಯನನ್ನ ಬ್ಯೂಟಿಫೈ ಮಾಡುವುದಕ್ಕೆ. ಅರ್ಥ ಮಾಡಿಕೊಳ್ಳಿ, ನಿಮ್ಗೆ ಡಿಸೈರ್ ಇರಬೇಕು. ಆಂತರಿಕ ಮನುಷ್ಯ ಒಳ್ಳೆಯದಾಗಬೇಕು, ಬಲಪಡಬೇಕು. ಯಾರಿಗೆ? ಬೋಧನೆ ಮಾಡುವುದು ನನಗೋಸ್ಕರನ? ಅಲ್ಲ, ನಿಮಗೆ. ದೇವರಿರುವುದು ಯಾರಿಗೋಸ್ಕರ? ನಮಗೆ. ನಾವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ಸೊ ನಾವು ಆಂತರ್ಯದಲ್ಲಿ ನಾವು ಚೇಂಜ್ ಆಗಬೇಕು. ಆಂತರ್ಯದಲ್ಲಿ ನಾವು ಹೊಸಬರಾಗಿ ನೂತನ ಭಾವನವನ್ನು ನಾವು ಧರಿಸಿಕೊಳ್ಳಬೇಕು. ನಾವು ನಮ್ಮ ಮನಸ್ಸನ್ನು ನವೀಕರಿಸಿದರೆ ಮಾತ್ರ ನಮ್ಮ ಒಳಗೆ ಬಲಶಾಲಿ ಆಗಬಹುದು. ನಮ್ಮ ಮನಸ್ಸಿನ ದೈನಂದಿನ ನವೀಕರಣ ನಮಗೆ ಬಹಳ ಮುಖ್ಯವಾಗಿದೆ. ದೈನಂದಿನ ನವೀಕರಣ. ನೋಡಿ, ನೀವು ಬ್ಯೂಟಿ ಪಾರ್ಲರ್ ಹೋಗಿ ಬಂದ್ರೆ ನೆಕ್ಸ್ಟ್ ಡೇ ನೀವು ಅದೇ ತರ ಇರ್ತೀರಾ? ಇಲ್ಲ, ಮಲಗಿ ಎದ್ದ ತಕ್ಷಣನೇ ನೀವು ಬೇರೆ ತರ ಆಗ್ತೀರಿ, ಅಲ್ಲವೇ? ಮತ್ತು ಅದೇ ಲುಕ್ ಬೇಕಂದ್ರೆ ಯು ಕ್ಯಾನ್ ಡೂ ಬೈ ಯೋರ್ ಸೆಲ್ಫ್ ಸಮಥಿಂಗ್. ಅಲ್ಲ ಅಂದ್ರೆ ಅದೇ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಅದೇ ತರ ನೋಡಿ, ನಮ್ಗೆ ಡೈಲಿ ನಮಗೆ ನವೀಕರಣ ಬೇಕು. ಡೈಲಿ ನಮ್ಗೆ ನವೀಕರಣ ಬೇಕು. ನಮ್ಮ ಮನಸ್ಸಿನ ದೈನಂದಿನ ನವೀಕರಣವು ನಮಗೆ ಬಹಳ ಮುಖ್ಯವಾಗಿದೆ. ಈ ಪ್ರಕ್ರಿಯೆಯು ನಾವು ಸಾಯುವವರೆಗೂ ನಾವು ಮಾಡಬೇಕು. ದೈನಂದಿನ ನಾವು ಬ್ಯೂಟಿಫೈ ಮಾಡ್ತಾನೆ ಇರಬೇಕು. ನಮ್ಮ ಯೋಜನೆಗಳು ಚೇಂಜ್ ಮಾಡ್ತಾನೆ ಇರಬೇಕು. ಯಾಕೆಂದ್ರೆ ನಮ್ಮ ಎಲ್ಲಾ ಪಾತ್ರಗಳು, ಭಾವನೆಗಳು ನಮ್ಮಲ್ಲಿ ತುಂಬಾ ಗಟ್ಟಿ ಆಗಿರುವುದರಿಂದ ಅವು ಬರ್ತಲೇ ಇರುತ್ತದೆ. ಡೈಲಿ ನೀವು ನಿಮ್ಮ ಮನಸ್ಸು ಚೇಂಜ್ ಆಗಬೇಕು. ನಿಮ್ಮ ದೇಹಕ್ಕೆ ತರಬೇತಿ ನೀಡುವು ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿದಿದೆ. ನ್ಯೂಟ್ರಿಷಿಯಸ್ ಫುಡ್, ವಾಕಿಂಗ್, ಜಾಗಿಂಗ್, ಜಿಮ್ ಕೆಲಸಗಳನ್ನು, ದೈನಂದಿನ ಚಟುವಟಿಕೆಗಳು ನಿಮ್ಮ ಮಸಲುಗಳನ್ನು ಬಲಪಡಿಸುವುದು ಮತ್ತು ನಿಮ್ಮ ದೇಹದ ಆರೋಗ್ಯಕ್ಕಾಗಿ ನೀವು ವ್ಯಾಯಾಮಗಳು ಮಾಡ್ತೇವೆ. ಇನ್ನೊಂದು ಡೂಯಿಂಗ್ ಎಕ್ಸರ್ಸೈಸ್. ನಿಮ್ಗೂ ಗೊತ್ತು, ಟು ಬಿಲ್ಡ್ ಯುವರ್ ಬಾಡಿ, ಟು ಹ್ಯಾವ್ ಗುಡ್ ಶೇಪ್, ನಾಟ್ ಓನ್ಲಿ ಟು ಲೂಸ್ ದ ವೇಟ್, ಫಾರ್ ದ ಸ್ಟ್ರೆಂಗ್ತ್ ಆಫ್ ಯುವರ್ ಮಸಲ್ಸ್.
ಮತ್ತೆ ಓವರ್ ಹೆಲ್ತ್ ಆಫ್ ಯುವರ್ ಬಾಡಿ, ಯು ನೀಡ್ exercise. And nowadays, you know that gyms are full. People want to make 6 packs. Eh? ಮತ್ತೆ ಜಿಮ್ ಹೋಗಲಿಲ್ಲ ಅಂದ್ರೆ ಬೆಳಗ್ಗೆ 4 ಗಂಟೆನೆ ಜನ ಎದ್ದು ವಾಕಿಂಗ್ ಹೋಗ್ತಾರೆ. ಮನೆಯಲ್ಲೇ ಎಲ್ಲ ವಾಕಿಂಗ್ ಸೂಟ್ ಹಾಕಿ ಮನೆಯಿಂದ ಅವರು ಶುರು ಮಾಡ್ತಾರೆ. ಎದ್ದ ತಕ್ಷಣ ಶುರು ಮಾಡ್ತಾರೆ ವಾಕಿಂಗ್, ಜೋಗಿಂಗ್. ಅಲ್ಲವೇ ಈಗ ನೋಡಿ 4 o'clock ಹೋಗಿ ಬೀದಿಯೆಲ್ಲ ಜನ ಇರ್ತಾರೆ. ಈವನ್ ಕೊರೋನಾ ಇದ್ದಾಗಲೂ ಕೂಡ ನೋಡ್ಬೇಕಾಯ್ತು ಎಷ್ಟು ಜನ ಹೋಗ್ತಾ ಇದ್ರು. ಎದಕ್ಕೆ? ಅವ್ರಿಗೆ ಗೊತ್ತು, ಅವ್ರಿಗೆ ದೇಹಕ್ಕೆ ಅದು ಬೇಕು, ಅಲ್ಲಾಂದ್ರೆ ಸ್ಲಿಮ್ ಮಾಡುವುದಕ್ಕೆ ಅದು ಬೇಕು ಅಂದ್ರೆ ಅವ್ರಿಗೆ ಆಸೆಯಿಂದ ಹೋಗ್ತಾ ಇದ್ರು. ಅದೇ ರೀತಿಯಲ್ಲಿ ನಮ್ಮ ಆತ್ಮವನ್ನು ಬಲಪಡಿಸಲು ನಾವು ತರಬೇತಿ ನೀಡಬೇಕು. ನಾನು ಇದೆಲ್ಲ ಹೇಳುವುದು ಎದಕ್ಕೆ? ನಮ್ಮ ಆತ್ಮವನ್ನು ಬಲಪಡಿಸಲು ನಾವು ತರಬೇತಿ ನೀಡಬೇಕು. ನಮ್ಮ ಆತ್ಮವು ಶುದ್ಧವಾಗಿರಬೇಕು. ಅದಕ್ಕಾಗಿ ನಾವು ನಮ್ಮ ಆತ್ಮವನ್ನು ಹೊಸ ಡೇಟಾಗಳೊಂದಿಗೆ ಪೋಷಿಸಬೇಕು. ಅಂದರೆ ನಮ್ಮ ಎಲ್ಲ ಪಾಪದ ಪ್ರಕ್ರಿಯೆಗಳನ್ನು ನಿಲ್ಲಿಸಲು ನೀವು ನಿಮ್ಮ ಆಲೋಚನೆಗಳನ್ನು ಮತ್ತು ಕಾರ್ಯಗಳಲ್ಲಿ ಸ್ವಯಂ ನಿಯಂತ್ರಣವನ್ನು ಪಡೆಯಲು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಬೇಕು. ಅದಕ್ಕೆ ನೀವು ಸಮಯ ಕಳೆಯಬೇಕು. ನಿಮ್ಮ ಎಲ್ಲ ಪಾಪ ಆಲೋಚನೆಗಳನ್ನು ಮತ್ತು ನಿಮ್ಮ ಪಾಪ ಹ್ಯಾಬಿಟ್ಸ್ಗಳಿಗೆ ವಿರುದ್ಧವಾಗಿ ನೀವು ಯೋಜಿಸಬೇಕು. ನೀವು ನಿಮ್ಮ ಆತ್ಮಕ್ಕೆ ತರಬೇತಿ ನೀಡಬೇಕು, ಎಕ್ಸರ್ಸೈಸ್ ನೀಡಬೇಕು. ಐ ಟೋಲ್ಡ್ ಯು ಹ್ಯಾವ್ ಎ ಕಾನ್ಶಿಯಸ್ ಪ್ರಾಬ್ಲಮ್. ನಮ್ಗೆ ಇವತ್ತು ಬೇಕಾಗಿರೋದು ಏನು? ಪೀಸ್. ಪೀಸ್ ಹಂಗೆ ಎಲ್ಲಿಂದೂ ಸಿಗೋದಿಲ್ಲ, ದೇವರಿಗೆ ಮಾತ್ರ ಕೊಡಕ್ಕಾಗತ್ತೆ. ಪೀಸ್ ಇಸ್ ಎ ಟ್ರೆಷರ್, ಅಲ್ಲವೇ? ಅದು ಪೀಸ್ ಇರೋರಿಗೆ ಗೊತ್ತು. ಪೀಸ್ ಇಲ್ಲದಿದ್ರೆ ನಮ್ಗೆ ಏನಾಗತ್ತೆ? ನಿದ್ದೆ ಬರಲ್ಲ, ಮತ್ತೆ ತುಂಬಾ ರೋಗಗಳು ಬರ್ತದೆ, ಅಲ್ಲವೇ? ಪೀಸ್ ಇಲ್ಲದಿದ್ರೆ ನಮ್ಗೆ ಗೊತ್ತು ಏನೇನಾಗುತ್ತೆ. ನಮ್ಗೂ ಬೇಕಾಗಿರೋದು ಪೀಸ್. ಆ ಪೀಸ್ ಸಿಗೋದು ಈ ಆಂತರಿಕ ಮನುಷ್ಯನ ಶಕ್ತಿಯಿಂದ ಮಾತ್ರ. ಆಂತರಿಕ ಮನುಷ್ಯನಿಗೆ ಶಕ್ತಿ ಇದ್ರೆ ಮಾತ್ರ ದೇವರ ಮಕ್ಕಳೇ ನಮಗೆ ಶಕ್ತಿ, ಪೀಸ್ ಸಿಗೋದು. ಅದಕ್ಕೆ ನಾವು ತರಬೇತಿ ನೀಡಬೇಕು. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಆಂತರಿಕ ಮನುಷ್ಯನನ್ನು ಎಕ್ಸರ್ಸೈಸ್ ಮಾಡಬೇಕು. ನಮ್ಮ ಹಳೆಯ ಪಾಪದ ಆಲೋಚನೆಗಳು, ಹಳೆಯ ರೀತಿಯ ಆಲೋಚನೆಗಳು ಎಲ್ಲ ನಾವು ಚೇಂಜ್ ಮಾಡಬೇಕು. ನೋಡಿ, ನಮ್ಗೆ ಏನಾದರೂ ಆಗಿದ್ರೆ, ಕೆಟ್ಟದಾದರೆ ಇಮ್ಮಿಡಿಯೇಟ್ಲಿ ವಿ ವಿಲ್ ಸ್ಪೀಕ್ ನೆಗೆಟಿವ್. ನೆಗೆಟಿವೇ ಮಾತಾಡೋದು. ಹಂಗಾಯ್ತು, ಅದು ಇನ್ನೂ ಏನು ಆಗೋದಿಲ್ಲ, ಒಳ್ಳೆಯದಾಗೋದಿಲ್ಲ. ಅಲ್ಲಾಂದ್ರೆ ನಾವು ಕೋಪದಲ್ಲಿ ಇರ್ತೀವಿ, ಕೋಪದಲ್ಲಿ ನಾವು ಮಾತಾಡ್ತೀವಿ. ಇಂಥ ಆಲೋಚನೆಗಳೆಲ್ಲ ನಾವು ಬಿಟ್ಬಿಟ್ಟು ದೇವರೇನು ಹೇಳುತ್ತಾರೋ ಅದೇ ತರ ನಾವು ಯೋಜಿಸಬೇಕು. ದೇವರು ಹೇಳಿದ್ರು, ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಮೀ. ಎಲ್ಲವೂ ಸಾಧ್ಯವೇ, ದೇವರ ಕಡೆ ಎಲ್ಲವೂ ಸಾಧ್ಯವೇ, ಅಲ್ಲವೇ? ನಾವು ಅರ್ಥ ಮಾಡಿಕೋಬೇಕು. ನಮ್ಮೊಳಗಡೆ ಏನು ಎಲ್ಲ ನೆಗೆಟಿವಿಟಿ ಇದೆ. ಹಳೆಯ ನೆಗೆಟಿವಿಟೀಸ್ ಎಲ್ಲ ನಾವು ಡಿಲೀಟ್ ಮಾಡಬೇಕು. ಅದು ಹಂಗೆ ಡಿಲೀಟ್ ಆಗಿ ಹೋಗುವುದಿಲ್ಲ. ಹೇಗೆ ಡಿಲೀಟ್ ಆಗಬೇಕು? ನಾವು ಹೊಸ ಡೇಟಾಗಳನ್ನು ನಮ್ಮ ಸ್ಪಿರಿಟ್ ಅಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತುಂಬಿಸಬೇಕು. ಅರ್ಥವಾಯ್ತೆ? ನೋಡಿ, ನಾವು ತಕ್ಷಣ ನಾವು ವಿ ವಿಲ್ ರಿಯಾಕ್ಟ್ ಫಾರ್ ಎನಿಥಿಂಗ್. ಸಿ ನಾವು ಈಗ ಸಂಬಡಿ ವಿಲ್ ಕಮ್ ಅಂಡ್ ನಾಕ್ ದ ಡೋರ್. ಫಸ್ಟ್ ರಿಯಾಕ್ಷನ್ ಮೇ ಬಿ ಆಂಗರ್, ಅಲ್ವೇ? ದೋಸ್ ಚಿಲ್ಡ್ರನ್ ಹೂ ಆರ್ playing there, they may come and do something for us. Just imagine. So first reaction may be anger, but God says don't be angry. ಮತ್ತೆ ಅದು ಶಾಂತತೆಯಿಂದ ಮತ್ತೆ ಪೇಷಂಟ್ಲಿ ವಿ ಶುಡ್ ಗೋ ಅಂಡ್ ಟಾಕ್ ಟು ದಮ್. ಅದಕ್ಕೆ ನಮ್ಗೆ ಶಕ್ತಿ ಬೇಕು. ಬಟ್ ತಕ್ಷಣ ಬರುವುದು ಏನು? ಆಂಗರ್. ಮತ್ತೆ ಅವರನ್ನು ಬೈಯುವುದು, ಜಗಳ ಮಾಡುವುದು, ಅದೆಲ್ಲ ನಿಲ್ಲಿಸಬೇಕು. ಅದೆಲ್ಲ ನಿಲ್ಲಿಸಬೇಕಂದ್ರೆ ಅದನ್ನ ಆಪೋಸಿಟ್ ಯು ಹ್ಯಾವ್ ಟು ಥಿಂಕ್. ನಾನು ಜನರನ್ನು ಪ್ರೀತಿಸಬೇಕು, ನಾನು ಕ್ಷಮಿಸಬೇಕು, ನಾನು ಹಳೆ ತರ ಇರಬಾರದು, ನಾನು ಒಳ್ಳೆಯವಳಾಗಬೇಕು, ಒಳ್ಳೆಯವನಾಗಬೇಕು. ನೀವು ಅದೇ ತರ ಯೋಚನೆ ಮಾಡಬೇಕು. ಡೇ ಅಂಡ್ ನೈಟ್ ವಿ ಹ್ಯಾವ್ ಟು ಮೆಡಿಟೇಟ್. ಬೈಬಲ್ ಇಸ್ ಟೆಲ್ಲಿಂಗ್, ಇಫ್ ಯು ಡೋಂಟ್ ಸ್ಪೆಂಡ್ ಟೈಮ್ ಇನ್ ಮೆಡಿಟೇಟಿಂಗ್ ದ ವರ್ಡ್ ಆಫ್ ಗಾಡ್, ನಿಮ್ಗೆ ಹೊಸ ಸ್ವಭಾವ ಯಾವುದೂ ಬರುವುದಿಲ್ಲ. ಒಬ್ಬರು ಹೊಡಿಯಕ್ ಬಂದ್ರೆ ನೀವೇ ಹೋಗಿ ಹೊಡಿತೀರಿ. ನೀವು ಹೊಡಿಯಕ್ ಬಂದ್ರೆ ಮತ್ತೆ ನೀವು ಜಗಳ ಮಾಡ್ತೀರಿ. ಅದೆಲ್ಲ ನಿಲ್ಲಿಸ್ಬೇಕಂದ್ರೆ ನಿಮ್ಮ ಹಳೆಯದೆಲ್ಲ ನೀವು ಡಿಲೀಟ್ ಮಾಡಿ ಹೊಸ ಡೇಟಾಗಳನ್ನು ನೀವು ತುಂಬಿಸ್ಬೇಕು. ಅದಕ್ಕೆ ನೀವು ಮೆಡಿಟೇಷನ್ ಮಾಡಬೇಕು. ಜೀಸಸ್ ಕೇಮ್ ಟು ಟೀಚ್ ಅಸ್ ಹೌ ಟು ಲಿವ್. ವಿ ಆಲ್ ಹ್ಯಾವ್ ಟು ಲಿವ್ ಇನ್ ದಿಸ್ ವರ್ಲ್ಡ್. ಎಸ್, ಯು ಮೇ ಸೇ ಮೆನಿ ಪೀಪಲ್ ಡೋಂಟ್ ಬಿಲೀವ್ ಇನ್ ಗಾಡ್. ಏಥಿಸ್ಟ್ ಆರ್ ಲಿವಿಂಗ್ ವಿತೌಟ್ ಪ್ರೇಯಿಂಗ್ ಟು ಗಾಡ್. ಬಟ್ ವಾಟ್ ಪೀಪಲ್ ಕೆನಾಟ್ ಗೇನ್ ಫ್ರಮ್ ದಿಸ್ ವರ್ಲ್ಡ್ ಈಸ್ ಪೀಸ್ and their eternal life. Once you die, you can go to hell. Eternal hell. Only God can take you to eternal heaven. Allave? So all these things only you can get it from God.
to change your character, to be a good person. You may think, oh, I don't need that decoration. I don't want to be a good person. Many people will think. But you should understand sin has got consequences. ಪಾಪಕ್ಕೆ ಕಾನ್ಸಿಕ್ವೆನ್ಸಸ್ ಇದೆ. ನಾವು ಅರ್ಥ ಮಾಡ್ಕೋಬೇಕು. ಅದು ಜ್ಞಾನ ಬಂದ್ರೆ ನಮ್ಗೆ ಒಳ್ಳೆಯವರಾಗಬೇಕು, ಅದೇ ತರ ಇರಬೇಕು ಅಂತ ಆ ಧಾರಣೆ ಬರ್ತದೆ. ದಿಸ್ ಇಸ್ ದ ಟ್ರೂತ್. Sin has got consequences. Sin will take us to hell. Sin will give us all bad things. Relationship will be broken at home, husband and wife, children and parents. Why there is no relationship in the family? Tell me. Sin. Isn't it? They can't forgive, or people will be adamant and people will be selfish. They want to live their selfish life. They don't want to come down from their heights, ego, pride, all these clashes. Isn't it? So, sin is the reason for every bad thing that is happening. Even sin is the reason for our sickness. So, please understand what I am talking. By nature, we are sinful people. By nature, we are negative people. By birth, we are such people. We have to change. ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ವ್ಯಾಯಾಮ. ನಾನು ಹೇಳಿರೋದು ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ವ್ಯಾಯಾಮ ಬೇಕು. ನಿಮ್ಮ ದೇಹಕ್ಕೆ ಹೇಗೆ ವ್ಯಾಯಾಮ ಬೇಕು, ದೇಹಕ್ಕೆ ಹೇಗೆ ಆರೋಗ್ಯ ಬೇಕು, ಅದೇ ತರ ಉಪಪ್ರಜ್ಞೆ ಮನಸ್ಸಿಗೆ ವ್ಯಾಯಾಮ ಬೇಕು, ಮತ್ತೆ ಹೆಲ್ತ್ ಬೇಕು. ಈ ವ್ಯಾಯಾಮ ಇಲ್ಲದಿದ್ದರೆ ಒಂದು ಚಿಕ್ಕ ಸಣ್ಣ ಪುಟ್ಟ ಒಂದು ಸಮಸ್ಯೆ ಬಂದಾಗ ನೀವು ಅದೇ ಯೋಚನೆ ಮಾಡಿ ಒಂದು ಸ್ಮಾಲ್ 0.5% ಪ್ರಾಬ್ಲಮ್ ಇರಬಹುದು, ನೀವು ಅದು 50% ಮಾಡಿ 100% ಮಾಡಿಬಿಡ್ತೀರಿ ಅಲ್ಲವೇ? ನಾವು ಹಂಗೆ ಯೋಚನೆ ಮಾಡಿ ನಮ್ಗೆ ಏನಾಗುತ್ತದೆ? We will be negative people and our brain is getting damaged because of the cortisol, that is stress hormone. Stress hormone will be increasing in our brains. Because of the stress hormones only, we will have so many sicknesses. Please understand, don't store stress hormone in your brain and harm yourself. You need to forgive the people. You need to be patient. You need to be gentle. You have to change all your character, all your look. The way you are looking, your inner man is looking. I am talking about the inner man. The way the inner man looks, you have to change. ದೇವರ ಕಡೆ ಬಂದರೆ ನಿಮಗೆ ಜ್ಞಾನ ಬೇಕು. ಹಲ್ಲೆಲೂಯಾ. ನಿಮ್ಮ ಒಳಿತಿಗಾಗಿ ನೀವು ತರಬೇತಿ ನೀಡಬೇಕಾದ ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಶಕ್ತಿಯನ್ನು ವಿವರಿಸಲು ಯೇಸು ಕ್ರಿಸ್ತನು ನಮಗೆ ಒಂದು ನೀತಿಕತೆಯನ್ನು ಕಲಿಸಿದನು. ಒಂದು ನೀತಿಕತೆ. Jesus is making us understand the power of our subconscious mind. ಮಾರ್ಕನು 4:26-29 ತನಕ ನಾನು ಓದ್ತೀನಿ. ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲ್ಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ. ಭೂಮಿಯು ಮೊದಲು ಗೆರಿಯನ್ನು, ಆಮೇಲೆ ಹೊಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಆದರೆ ಫಲ ಮಾಡಿದ ಕೂಡಲೇ ಅವನು ಸುಗ್ಗಿಕಾಲ ಬಂದಂದು ಕೊಯ್ಯಿಸುತ್ತಾನೆ ಎಂದು ಆತನು. ಈಗ ಹೇಳಿರೋದು ಎಲ್ಲ ನಿಮ್ಗೆ ಎಷ್ಟು ಅರ್ಥವಾಯಿತು ನನ್ಗೆ ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಯು ಕ್ಯಾನ್ ಹಿಯರ್ ಒನ್ಸ್ ಅಗೇನ್ ಅಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. See the power of the subconscious mind. Jesus is explaining through a parable. Jesus is telling, ಒಬ್ಬ ಮನುಷ್ಯ ಭೂಮಿಯಲ್ಲಿ ಬೀಜವನ್ನು ಹಾಕಿ ಅವನು ಹೋಗಿ ಮಲಗುತ್ತಾನೆ. ಅವನು ಮಲಗಿ ಎದ್ದು ಬಂದ್ರೆ ಅವನೇನು ನೋಡುವುದು ಅವನಿಗೇ ಗೊತ್ತಿಲ್ಲ, ಬೀಜವೆಲ್ಲ ಬೆಳೀತಾ ಇದೆ. ನೋಡಿ, ಇನ್ನೊಂದ್ಸಲ ನಾನು ಓದ್ತೀನಿ. ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ. ದೇವರ ರಾಜ್ಯ, ದಿಸ್ ಈಸ್ ಹೌ ಲಾರ್ಡ್ಸ್ ಕಿಂಗ್ಡಮ್ ಈಸ್. ಏನು ಲಾರ್ಡ್ಸ್ ಕಿಂಗ್ಡಮ್? ಗಾಡ್ಸ್ ಕಿಂಗ್ಡಮ್ ಅಂದ್ರೆ ರೈಚಸ್ನೆಸ್, ಜಾಯ್ ಅಂಡ್ ಪೀಸ್ ಇನ್ ದ ಹೋಲಿ ಸ್ಪಿರಿಟ್. ನಮಗೂ ಬೇಕಾಗಿರುವುದು ರೈಚಸ್ನೆಸ್, ನಮಗೂ ಬೇಕಾಗಿರುವುದು ಜಾಯ್ ಅಂಡ್ ಪೀಸ್. ಇದು ಎಲ್ಲಿಂದ ನಿಮ್ಗೂ ಸಿಗೋದಿಲ್ಲ. ಹಣ ಕೊಟ್ಟು ತಕ್ಕೊಳ್ಳೋಕ್ಕಾಗಲ್ಲ, ಯಾರಿಗೂ ಕೊಡಕ್ಕಾಗಲ್ಲ, ದೇವರಿಗೂ ಮಾತ್ರ ಕೊಡಕ್ಕಾಗದೆ. ದೇವರ ರಾಜ್ಯದಲ್ಲಿ ಇದೆಲ್ಲ ಇದೆ. ನೋಡಿ, ನಮ್ಮ ಅನುಗ್ರಹ, ಆಶೀರ್ವಾದ, ನಮ್ಮ ಡೆಲಿವರೆನ್ಸ್, ಅವರ್ ಹೀಲಿಂಗ್, ಎವ್ರಿಥಿಂಗ್ ಈಸ್ ಇನ್ ಗಾಡ್ಸ್ ಕಿಂಗ್ಡಮ್. ಗಾಡ್ಸ್ ಕಿಂಗ್ಡಮ್ ಈಸ್ ರೈಚಸ್ನೆಸ್, ಜಾಯ್ ಅಂಡ್ ಪೀಸ್ ಇನ್ ದ
ಹೋಲಿ ಸ್ಪಿರಿಟ್. ದೇವರೇನು ಹೇಳುತ್ತಾರೆ? ನಾನು ಹಿಂಗೆ ಪ್ರೀಚ್ ಮಾಡಿದಾಗ ವಿಶ್ವಾಸಿಗಳು ಹೇಳ್ತಾರೆ, ಓ, ದೇವರ ತರ ಇರುವುದು ತುಂಬಾ ಕಷ್ಟ, ನಮ್ಮ ಪಾತ್ರಗಳೆಲ್ಲ ಬದಲಾಗುವುದು ತುಂಬಾ ಕಷ್ಟ. ನನಗೂ ಸೆಲ್ಫ್ ಕಂಟ್ರೋಲ್ ಏನು ಸಿಗುವುದಿಲ್ಲ. ನಾನು ಯಾರಾದರೂ ಹೊಡೆದರೆ ಇನ್ನೊಂದು ನಾನು ಕೊಡ್ತೀನಿ, ಹಂಗೆ ನಾನು ಹುಟ್ಟಿದೆ, ಹಂಗೆ ನಾನು ಜೀವಿಸುತ್ತೇನೆ. ಹೌ ಐ ಆಮ್ ಬೋರ್ನ್ ಇನ್ ದಿಸ್ ವರ್ಲ್ಡ್, ನೋಬಡಿ ಕ್ಯಾನ್ ಚೇಂಜ್ ಮೀ. ಹಂಗೆ ಯಾವಾಗಲೂ ನೀವು ಯೋಚಿಸಬಾರದು. ಐ ಕೆನಾಟ್ ಚೇಂಜ್. ವೈ ದಟ್ ಪರ್ಸನ್ ಈಸ್ ಟೆಲ್ಲಿಂಗ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ದ negativity in a person. So you should make him understand. See, come, I will show you what God has said. You have a spirit. God is telling. It is like a man is going and sowing the seeds. Without his knowledge, the seeds are growing. He went and slept. By the time he get up and come, he is seeing a miracle. All the seeds are grown. First the blade, then it start growing. And then the harvest has come. This is what God is telling. I am going to explain this. ನಾವು ಏನನ್ನು ಮಾಡುತ್ತೇವೆ, ನಾವು ಏನನ್ನು ಯೋಚಿಸುತ್ತೇವೆಯೋ ಅದನ್ನು ನಮ್ಮ ಉಪಪ್ರಜ್ಞೆ ಮನಸ್ಸು ಸ್ವೀಕರಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ. ಇದು ಪ್ರಬಲವಾದ ಮಣ್ಣಿನಲ್ಲಿ ಬೀಳುವ ಬೀಜದಂತೆ. ನಮ್ಮ ಉಪಪ್ರಜ್ಞೆ ಮನಸ್ಸು, ಅವರ್ ಸಬ್ಕಾನ್ಶಿಯಸ್ ಮೈಂಡ್ ಈಸ್ ಲೈಕ್ ಎ ಫರ್ಟೈಲ್ ಲ್ಯಾಂಡ್. ಅವರ್ ಸಬ್ಕಾನ್ಶಿಯಸ್ ಮೈಂಡ್ ಈಸ್ ಲೈಕ್ ಎ ಫರ್ಟೈಲ್ ಲ್ಯಾಂಡ್. ಈ ನೀತಿಕತೆಯು ಪವಿತ್ರಾತ್ಮದೊಂದಿಗೆ ಸೇರಿಕೊಂಡ ನಮ್ಮ ಉಪಪ್ರಜ್ಞೆ ಮನಸ್ಸಿನ ಶಕ್ತಿಯನ್ನು ತೋರುತ್ತದೆ. ನಮ್ಮ ಆತ್ಮದೊಂದಿಗೆ ದೇವರ ಆತ್ಮದ ಸಹಾಯವನ್ನು ಪಡೆಯಲು ನಾವು ದೇವರ ವಾಕ್ಯದಂತೆ ಯೋಚಿಸುವುದು ಮತ್ತು ಧ್ಯಾನ ಮಾಡುವುದು ಅಭ್ಯಾಸ ಮಾಡಬೇಕು. ನಮ್ಮ ಆಲೋಚನೆಗಳನ್ನು ಮತ್ತು ನಂಬಿಕೆಗಳನ್ನು ಉತ್ತಮ ಅಥವಾ ಕೆಟ್ಟ ಸುಖಿಯನ್ನು ಬೆಳೆಯಲು ನೀಡುವ ಬೀಜಗಳನ್ನು ನೆನಪಿಡಿ. ಈ ನೀತಿಕತೆಯಲ್ಲಿ ಬೀಜಗಳನ್ನು ಬಿತ್ತುವ ವ್ಯಕ್ತಿ ನಮ್ಮಲ್ಲಿ ಒಬ್ಬೊಬ್ಬರು. ಇಡೀ ದಿನ ನಮ್ಮ ಆಲೋಚನೆಗಳು ಮತ್ತು ನಂಬಿಕೆಗಳ ಮೂಲಕ ನಾವು ನಮ್ಮ ಫಲವತ್ತಾದ ಭೂಮಿಯಲ್ಲಿ ಬಿತ್ತುತ್ತಲೇ ಇರ್ತೇವೆ. ಈ ಆಲೋಚನೆಗಳು ಮತ್ತು ಕ್ರಿಯೆಗಳ ಫಲಿತಾಂಶಗಳು ನಾವು ಒಂದು ದಿನ ಅನುಭವಿಸುತ್ತೇವೆ. ನೋಡಿ, ಡೈಲಿ 24 hours ಅಲ್ಲಿ ಎಷ್ಟು ಟೈಮ್ ನೀವು ಮಲಗುತ್ತೀರೋ, ರೆಸ್ಟ್ ಆಫ್ ದ ಟೈಮ್ ನೀವು ಯೋಚನೆ ಮಾಡುತ್ತಾ ಇರ್ತೀರಿ ಅಲ್ಲವೇ? ನಮ್ಮ ಮನಸ್ಸಿಗೆ ಒಂದೇ ಒಂದು ಕೆಲಸ ಇರುವುದು, ಅದು ಯೋಚನೆ ಮಾಡುತ್ತಾ ಇರ್ತದೆ. ನಿಮ್ಗೆ ಗೊತ್ತಿಲ್ಲದೆ ಅದು ಯೋಚನೆ ಮಾಡ್ತಾ ಇರ್ತದೆ. ಈಗ ನಾನು ಮಾತಾಡುವಾಗಲೂ ನಿಮ್ಮ ಮನಸ್ಸು ಇಲ್ಲಿ ಇದೆಯೋ ಬೇರೆ ಕಡೆ ಇದೆಯೋ ಅಂತ ದೇವರಿಗೆ ಗೊತ್ತು. ಆದರೂ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾನೆ ಇರ್ತದೆ. ನೀವು ಈದರ್ ಯು ವಿಲ್ ಬಿ ಅಕ್ಸೆಪ್ಟಿಂಗ್ ಆರ್ ಯು ವಿಲ್ ಬಿ ರೆಸಿಸ್ಟಿಂಗ್ ಮೀ. ಅದೆಲ್ಲ ನಡೆಯುವುದು ನಿಮ್ಮ ಮನಸ್ಸಲ್ಲಿ. ಮತ್ತೆ ಅದು ಹೋಗುವುದು ಎಲ್ಲಿ? ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ. ಮತ್ತದು ನೀವು ರಿಪೀಟ್ ಮಾಡ್ತಾ ಇದ್ರೆ ಅದೆಲ್ಲ ಒಳ್ಳೆ ಭೂಮಿಯಲ್ಲಿ ಬೀಳುವ ಬೀಜಗಳಂತೆ ಅದು ಬೆಳೆಯುತ್ತಾ ಇರ್ತದೆ. ಒಂದಿನ ಸುಗಿಯನ್ನು ಸಿಗುತ್ತದೆ. ದಟ್ ಡೇ ವಿ ವಿಲ್ ಟೆಲ್, ಅಯ್ಯೋ, ಇಟ್ ಇಸ್ ಮೈ ಲಕ್ ಆರ್ ಮೈ ಬ್ಯಾಡ್ ಲಕ್, ಇಟ್ ಇಸ್ ಮೈ ಫಾರ್ಚ್ಯೂನ್ ಆರ್ ಮೈ ಅನ್ಫಾರ್ಚ್ಯೂನ್. ಎಲ್ಲ ಜನ ಹೇಳ್ತಾರೆ, ವಾಟ್ ಯು ಸೋ ಯು ಹ್ಯಾವ್ ಟು ರೀಪ್. ದಿಸ್ ಇಸ್ ಎ ಯೂನಿವರ್ಸಲ್ ಪ್ರಿನ್ಸಿಪಲ್. ಡೈಲಿ ನೀವು ಸೋ ಮಾಡುವುದು ಏನು? ಕಟ್ಟದು ಕಟ್ಟದು ಕಟ್ಟದು. ಕೋಪ, ದ್ವೇಷ, ದುಃಖ, ಕಹಿ ಅಲ್ಲವೇ? ಸ್ವಲ್ಪ ಟೈಮ್ ನೀವು ಕೂತ್ಕೊಂಡ್ರೆ ಯಾರಾದರೂ ಮಾಡಿರೋದು ಅದೇ ನೀವು ಯೋಚನೆ ಮಾಡುವುದು. ಮತ್ತೆ ಪೇನು ಇದರಿಂದೆಲ್ಲ ಸಿಕ್ಕಿರುವ ಪೇನು ಇದೇ ಯೋಚನೆ ಮಾಡಿ ದೇವರ ಮಕ್ಕಳೇ, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಸ್ಟೋರ್ ಮಾಡ್ತೀರಾ. ಸಬ್ಕಾನ್ಶಿಯಸ್ ಮೈಂಡ್ ವಿಲ್ ಆಕ್ಟ್ ಎಕ್ಸಾಕ್ಟ್ಲಿ ಲೈಕ್ ಹೌ ಯು ಆರ್ ಸೋಯಿಂಗ್. That is the reason we are behaving in the way how we are thinking. Okay. ಸೊ ನಿಮ್ಮ ಸ್ವಂತ ಪಾಪದ ಆಲೋಚನೆಗಳು, ನಿಮ್ಮ ಕಾರ್ಯಗಳು ಮತ್ತು ಒಂದು ದಿನ ದುರದೃಷ್ಟವನ್ನು ಉಂಟು ಮಾಡುತ್ತದೆ. ನಿಮಗೆ ತಿಳಿಯದ ರೀತಿಯಲ್ಲಿ ಬಿತ್ತ ಬೀಜವು ಹುಟ್ಟಿ ಬೆಳೆಯುತ್ತದೆ. ನಿಮಗೇ ತಿಳಿಯದ ರೀತಿಯಲ್ಲಿ. ನೋಡಿ, ನಿಮಗೇ ತಿಳಿಯುವುದಿಲ್ಲ. ಈಗ ವಾಟ್ ಐ ಆಮ್ ಟೆಲ್ಲಿಂಗ್ ಆಲ್ಸೋ, ಐ ಡೋಂಟ್ ನೋ ಹೌ ಮಚ್ ಯು ಆರ್ ಬಿಲೀವಿಂಗ್. ದಿಸ್ ಇಸ್ ದ ಟ್ರೂತ್. Whatever you are thinking, why you don't have self-control in your anger or any other character? Because that's what you keep thinking. You keep thinking. So, ಅದು ಒಳಗಡೆ ಗಟ್ಟಿಯಾಗುತ್ತದೆ. ಮಾನವನ ಉಪಪ್ರಜ್ಞೆ ಮನಸ್ಸಿನ ಶಕ್ತಿ ಅಂದರೆ ಅದು ಆಲೋಚನೆಗಳ ರೂಪದಲ್ಲಿ ಡೇಟಾವನ್ನು ಸ್ವೀಕರಿಸುವ ರೀತಿಯಲ್ಲಿಯೇ ಪ್ರತಿಕ್ರಿಯಿಸುತ್ತದೆ. ನೀವು ಯಾವಾಗಲೂ ದುಃಖ, ಕೋಪ, ಹತಾಶೆಯಿಂದ ಇರ್ತೀರಿ. ಇದೇ ಯೋಚನೆ ಮಾಡುವುದು. ಇದೆಲ್ಲ ನಾವು ಚೇಂಜ್ ಮಾಡಬೇಕು ದೇವರ ಹತ್ರ ಬಂದ ಮೇಲೆ. ಆದರೇನೆ ನಿಮ್ಗೆ ಒಳ್ಳೇದಾಗುವುದು. ನೀವೇನು ಚೇಂಜ್ ಮಾಡಲಿಲ್ಲ ಅಂದ್ರೆ ನೋಡಿ, ನೀವು ಯು ಆರ್ ನಾಟ್ ಎಕ್ಸರ್ಸೈಸಿಂಗ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್, ಯು ಆರ್ ನಾಟ್ ಎಕ್ಸರ್ಸೈಸಿಂಗ್ ಯುವರ್ ಸ್ಪಿರಿಟ್. ಇಫ್ ಯು ಡೋಂಟ್ ಎಕ್ಸರ್ಸೈಸ್ ಯುವರ್ ಸ್ಪಿರಿಟ್,
ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿಥಿಂಗ್ ಫ್ರಮ್ ಗಾಡ್. ಸೊ ನೀವು ಯಾವಾಗಲೂ ದುಃಖ, ಕೋಪ, ಹತಾಶೆಯಿಂದ ಇರ್ತೀರಿ. ಏಕೆಂದರೆ ನೀವು ಎಲ್ಲಾ ಸಮಯದಲ್ಲೂ ಕೋಪದ ಆಲೋಚನೆಗಳು, ದುಃಖದ ಆಲೋಚನೆಗಳು ಇತ್ಯಾದಿಗಳನ್ನು ಯೋಜಿಸುತ್ತೀರಿ. ಏನು ಯೋಜನೆ ಮಾಡುತ್ತೀರೋ ಅದೇ ರೀತಿಯಲ್ಲಿ ನೀವು ವರ್ತಿಸುತ್ತೀರಿ. ಜ್ಞಾನೋಕ್ತಿಗಳು 11:14 ಹೇಳುತ್ತದೆ, ಮನುಷ್ಯನ ಆತ್ಮವು ಅವನ ನೋವು ಮತ್ತು ತೊಂದರೆಗಳನ್ನು ಉಳಿಸಿಕೊಳ್ಳುತ್ತದೆ. ನೋಡು, ಮ್ಯಾನ್ ಸ್ಪಿರಿಟ್ ವಿಲ್ ಸಸ್ಟೇನ್ ಹಿಸ್ ಸಿಕ್ನೆಸ್, ಹಿಸ್ ಪೇನ್. ಎ ಮ್ಯಾನ್ ಸ್ಪಿರಿಟ್ ವಿಲ್ ಸಸ್ಟೇನ್ ಹಿಸ್ ಸಿಕ್ನೆಸ್ ಆರ್ ಪೇನ್. ಹೂ ಕ್ಯಾನ್ ಬೇರ್ ಎ ಕ್ರಶ್ಡ್ ಸ್ಪಿರಿಟ್. ಆದರೆ ಗಾಯಗೊಂಡ ಆತ್ಮ ಯಾರು ಸಹಿಸಬಲ್ಲನು? ಆರ್ ಯು ನಾಟ್ ಕ್ಯಾರಿಯಿಂಗ್ ಎ ಕ್ರಶ್ಡ್ ಸ್ಪಿರಿಟ್? ಥಿಂಕ್. ನೀವು ಒಂದು ಗಾಯಗೊಂಡ ಆತ್ಮವನ್ನು ಹೊತ್ಕೊಂಡು ನಡೀತೀರಲ್ಲ. ಕ್ಯಾನ್ ಯು ಟೆಲ್ ಮೀ? ನೋ, ನೋಬಡಿ ಕ್ಯಾನ್ ಟೆಲ್. ನೋ ಸಿಸ್ಟರ್, ಯು ಆರ್ ಟೆಲ್ಲಿಂಗ್ ಸಮಥಿಂಗ್. ಐ ಆಮ್ ಆಲ್ವೇಸ್ ಹ್ಯಾಪಿ. ಯೇಸು ಕ್ರಿಸ್ತನ ದಾರಿಯಲ್ಲಿ ನಡೆಯದವರೆಲ್ಲರೂ ಗಾಯಗೊಂಡ ಆತ್ಮದಿಂದ ನಡೀತಾರೆ. ಇಫ್ ಯು ಡೋಂಟ್ ಚೇಂಜ್ ಯುವರ್ ಥಾಟ್ಸ್, ಇಫ್ ಯು ಡೋಂಟ್ ಚೇಂಜ್ ಇನ್ ಕ್ರೈಸ್ಟ್, ಯು ವಿಲ್ ಬಿ ಕ್ಯಾರಿಯಿಂಗ್ ಎ ಕ್ರಶ್ಡ್ ಸ್ಪಿರಿಟ್. ಹೆಚ್ಚಿನ ಸಮಯ ನೀವು ನಿಮ್ಮ ನೆಗೆಟಿವ್, ಪಾಪದ ಮತ್ತು ಗಾಯಗೊಂಡ ಆಲೋಚನೆಗಳಲ್ಲಿರ್ತೀರಿ. ನೀವು ಖಂಡಿತವಾಗಿಯೂ ನೆಗೆಟಿವ್ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಅದಕ್ಕೆ ತಕ್ಷಣ ಅಲ್ಲಿ ನೋವು, ಇಲ್ಲಿ ನೋವು, ಮತ್ತೆ ಏನಾದರೂ ಬಂದು ಬಿತ್ಬಿಡ್ತೀವಿ. ಎದಕ್ಕೆ? ಇದೇ ಕಾರಣ. ನಮ್ಮಲ್ಲಿ ಅನೇಕರು ಆತ್ಮದ ಫಲಗಳನ್ನು, ಅಂದರೆ ಪ್ರೀತಿ, ಸಂತೋಷ, ಶಾಂತಿ, ತಾಳ್ಮೆ, ಇಂತಹ ಫಲಗಳನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಎಂದು ಯೋಚಿಸುತ್ತಾರೆ. ಅದರ ಕಾರಣ ನಿಮಗೆ ತಿಳಿದಿರಬೇಕು. ಸಿ, ಜೀಸಸ್ ಟೋಲ್ಡ್, ಯು ಶುಡ್ ಲವ್ ದ ಪೀಪಲ್, you should grow in the righteousness. You should have love, joy, peace, patience, meekness, self-control. You should grow in God's character. So people will think it is impossible. ತುಂಬಾ ಕಷ್ಟ. ಯಾಕೆ ಕಷ್ಟ ನಿಮ್ಗೆ ತಿಳಿದಿದೆಯಾ? ನೀವು ಅದೇ ತರ ಯೋಚನೆ ಮಾಡುವುದಿಲ್ಲ. ಅದಕ್ಕೆ you should think, yes, I should change. I should forgive the people. I should love the people. I should have patience. Think. You are not thinking. ಅದಕ್ಕೆ ನಿಮ್ಗೆ ಹಂಗೆ ಮಾಡೋಕ್ಕಾಗೋದಿಲ್ಲ. ಯಾವಾಗಲೂ ಥಿಂಕ್ ಮಾಡುವುದು. ನಿಮ್ಮ ಹಳೆಯ ಯೋಚನೆಗಳೆಲ್ಲ ನೀವು ಚೇಂಜ್ ಮಾಡಿದರ ದೇವರ ಹತ್ರ ಬಂದ ಮೇಲೆ ನೀವು ಚೇಂಜ್ ಆಗಿದರೆ ಮಾತ್ರ ನಿಮ್ಮ ಪರಿಸ್ಥಿತಿಗಳು ಚೇಂಜ್ ಆಗುವುದು. God is working through you. God wants to change you and God will work through you. Please understand. ನಿಮ್ಗೆ ಇವತ್ತೊಂದು ಸಮಸ್ಯೆ ಇದೆಯಾ? You may think nobody can solve. God wants to solve that problem. God will not come from anywhere. God will come through you and solve that problem and heal that sickness and give deliverance to that problem. ನಿಮ್ಗೆ ಡೆಲಿವರೆನ್ಸ್ ಸಿಗುತ್ತದೆ, ನಿಮ್ಗೆ ಹೀಲಿಂಗ್ ಸಿಗುತ್ತದೆ, ನಿಮ್ಗೆ ಪ್ರಶ್ನೆಗಳಿಗೆ ಪರಿಹಾರ ಸಿಗುತ್ತದೆ. ದೇವರೆಲ್ಲಿಂದ ಬರ್ತಾರೆ? ನಿಮ್ಮಿಂದ ದೇವರು ಬಂದು ನಿಮಗೆ ಆಶೀರ್ವಾದ ಮಾಡ್ತಾನೆ. ಹೇಗೆ? ಯು ಶುಡ್ ಚೇಂಜ್. ನೀವು ಚೇಂಜ್ ಆಗಬೇಕಂದ್ರೆ ಅದೇ ತರ ಯೋಚನೆ ಮಾಡಬೇಕು. ಹೌದು, ನಾನು ಕಟ್ಟವಳು, ನಾನು ಚೇಂಜ್ ಆಗಬೇಕು. ಇದೇ ತರ ನಾನು ವರ್ತಿಸಬಾರದು. ಐ ನೀಡ್ ಸೆಲ್ಫ್ ಕಂಟ್ರೋಲ್. ನಾನು ಹಿಂಗೆ ಯೋಚನೆ ಮಾಡಬಾರದು. ನನಗೂ ತುಂಬಾ ಭಯ. ದೇವರೇನು ಹೇಳಿದ್ರೆ ಭಯಪಡಬೇಡಿ. ಮತ್ತೆ ಎದಕ್ಕೆ ಭಯಪಡ್ತೀರಿ? ಆತಂಕ ಪಡಬೇಡಿ, ದುಃಖಿಸಬೇಡಿ. ಮತ್ತೆ ಯಾಕೆ ದೇವರ ಮಕ್ಕಳು ಯಾವಾಗಲೂ ಇದೇ ಯೋಚನೆ ಮಾಡ್ತೀರಿ? ಯು ಶುಡ್ ಥಿಂಕ್, ನೋ, ಗಾಡ್ ಸೆಡ್ ಐ ಶುಡ್ ನಾಟ್ ಬಿ ಸ್ಕೇರ್ಡ್, ಐ ಶುಡ್ ನಾಟ್ ಬಿ ಫಿಯರ್ಫುಲ್, ಐ ಶುಡ್ ನಾಟ್ ಬಿ ವರೀಡ್. ಯು ಶುಡ್ ಥಿಂಕ್. ಒಳ್ಳೆಯದು ನೀವು ಯೋಚನೆ ಮಾಡ್ತೀರಾ? ಇಲ್ಲ. ನೀವು ಮಾಡಿದರೆ ನಿಮ್ಮ ಪರಿಸ್ಥಿತಿಗಳು ಎಲ್ಲ ಚೇಂಜ್ ಆಗುತ್ತೆ. ದೇವರ ಮಕ್ಕಳೇ, ನೀವು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಸಿ, ಯು ಹ್ಯಾವ್ ಎ ಪವರ್ ಹೌಸ್ ಇನ್ ಯುವರ್ ಬಾಡಿ. You have a powerhouse. God wants to bless you through that powerhouse. If you don't want, you are destroying yourself through that powerhouse. Two things will do for everyone. ಎಲ್ಲರಿಗೂ ಎರಡು ಕಾರ್ಯಗಳು ನಿಮ್ಮ ಪವರ್ ಹೌಸ್ ಇಂದ ಆಗುತ್ತದೆ. ದೇವರ ಮಕ್ಕಳೇ, if you don't believe what I am speaking today and if you don't want to change according to what I am speaking, ಇನ್ನೊಂದು ಹಾಗೆ ಆಗುತ್ತದೆ. ಯಾಕೆಂದರೆ ನೀವು ನಿಮ್ಮ ಯೋಚನೆಯಲ್ಲಿ ಇರ್ತೀರಿ ಅಲ್ಲವೇ? ನೀವು ಹುಟ್ಟಿ ಹೇಗೆ ಬೆಳೆದಿದ್ರು, ನಿಮಗೆ ಏನೇನು ಪಾತ್ರಗಳಿದೆಯೋ ಅದೇ ತರ ನೀವು ಯಾವಾಗಲೂ ಯೋಚನೆ ಮಾಡ್ತೀರಿ.
ಈ ಪವರ್ ಹೌಸ್ ಇಂದ ನಮ್ಗೆ ಏನು ಸಿಗುತ್ತದೆ? ನೆಗೆಟಿವ್ ರಿಸಲ್ಟ್ಸ್. ಈದರ್ ಯು ಕ್ಯಾನ್ ಗೆಟ್ ಪಾಸಿಟಿವ್ ರಿಸಲ್ಟ್ಸ್ ಆರ್ ಯು ಕ್ಯಾನ್ ಗೆಟ್ ನೆಗೆಟಿವ್ ರಿಸಲ್ಟ್ಸ್. ವೈ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್? ವೈ ಡೋಂಟ್ ಯು ಬಿ ವೈಸ್? ಇದೇ ನನಗೆ ಅರ್ಥ ಆಗೋದಿಲ್ಲ. ಬಿ ವೈಸ್, ಬಿ ಬ್ಲೆಸ್ಡ್, ಬಿ ಬ್ಲೆಸ್ಡ್. ನಿಮ್ ಕಡೆಯಿಂದ ಸ್ವಲ್ಪ ಎಫರ್ಟ್ ಬೇಕು. ಬರೀ ಒಂದು ಪ್ರಾರ್ಥನೆ ಮಾಡಿಯೋ ದೇವರು ಕೊಡ್ತಾರೆ ಅಂತ ಹೇಳಿ ಬರಬಾರ್ದು. ನಿಮ್ ಕಡೆಯಿಂದ ಎಫರ್ಟ್ ಬೇಕು. ಎಲ್ಲಿ ಎಫರ್ಟ್ ನೀವು ಮಾಡಬೇಕು? ಯು ಡೋಂಟ್ ಹ್ಯಾವ್ ಟು ಗೋ ಅಂಡ್ ವರ್ಕ್ ಇನ್ ದ ಫೀಲ್ಡ್. ಯು ಹ್ಯಾವ್ ಟು ವರ್ಕ್ ಇನ್ ಯೋರ್ ಓನ್ ಫೀಲ್ಡ್, ಇನ್ ಯೋರ್ ಸಬ್ಕಾನ್ಶಿಯಸ್ ಮೈಂಡ್, ಇನ್ ಯೋರ್ ಮೈಂಡ್. ನೀವು ಯೋಜಿಸುವುದಲ್ಲಿ ನೀವು ಚೇಂಜ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಏನು ಹೇಳ್ತಾ ಇದೆ ಅಂದ್ರೆ? ಚೇಂಜ್ ಯುವರ್ ಥಾಟ್ಸ್, ಸ್ಪೆಂಡ್ ಟೈಮ್ ಇನ್ ಮೆಡಿಟೇಷನ್. ಹೌದು, ನನಗೆ ಹಿಂಗೆಲ್ಲ ಆಗಿದೆ. ಪೌಲ್ ಏನು ಹೇಳಿದಾನೆ? ಹಳೇದೆಲ್ಲ ಮರ್ತ್ ಬಿಡ್ಬೇಕು. ಹಳೇದೆಲ್ಲ ನೆನೆಸ್ಕೊಂಡ್ರೆ ನಮ್ಗೆ ಬರೀ ದುಃಖ ಬರುತ್ತದೆ. ಮುಂದೆ ಹೋಗ್ಬೇಕು. ಹೌದು, ನಾನ್ ಚೇಂಜ್ ಆಗ್ತೀನಿ, ನನ್ನ ಪರಿಸ್ಥಿತಿಗಳು ಚೇಂಜ್ ಆಗುತ್ತದೆ. ಶುಡ್ ನಾಟ್ ವೇಸ್ಟ್ ಯುವರ್ ಟೈಮ್, ಹ್ಯಾವ್ ಟು ಕೀಪ್ ಥಿಂಕಿಂಗ್. ಬೈಬಲ್ ಇಸ್ ಟೆಲ್ಲಿಂಗ್, ರೆಡೀಮ್ ಯುವರ್ ಟೈಮ್. ಒಳ್ಳೆಯ ವಿಷಯಗಳ ಬಗ್ಗೆ ನೀವು ಯೋಚಿಸುತ್ತಿಲ್ಲ. ನೋಡಿ, ನೀವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥಿಸಬೇಕು. 1 ಯೋಹಾನ 5:15. ನಾವು ದೇವರ ಚಿತ್ತದ ಪ್ರಕಾರ ನಾವು ಏನು ಪ್ರಾರ್ಥನೆ ಮಾಡಿದ್ರು ಅದೇ ತರ ನಮಗೂ ದೇವರು ಕೊಡ್ತಾರೆ. ಸೊ ನಿಮ್ಮ ರೂಪಾಂತರ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ರೂಪಾಂತರ, ನಿಮ್ಮ ಒಳ್ಳೆಯದು ಎಲ್ಲ ದೇವರ ಚಿತ್ತ. ನೀವು ಒಳ್ಳೆ ಜೀವನ ಮಾಡಬೇಕು ಅಂತ ದೇವರ ಚಿತ್ತ ಅಲ್ಲವೇ? ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಚೇಂಜ್ ಆಗ್ಬೇಕು, ನಮ್ಗೆ ಒಳ್ಳೇದಾಗ್ಬೇಕು, ನಮ್ಗೆ ಒಳ್ಳೆ ಹೆಲ್ತ್ ಬೇಕು, ಇದೆಲ್ಲ ದೇವರ ಚಿತ್ತ. ಅಕಾರ್ಡಿಂಗ್ ಟು ಗಾಡ್ಸ್ ವಿಲ್, ವಾಟ್ ಎವರ್ ವಿ ಪ್ರೇ ವಿ ವಿಲ್ ಗೆಟ್ ಇಟ್. ಸೊ ನಾವು ಪ್ರೇಯರ್ ಮಾಡಿಬಿಟ್ಟು ಅದೇ ತರ ಯೋಚಿಸಬೇಕು. ಹೌದು, ಗಾಡ್ ಇಸ್ ಇನ್ ಕಂಟ್ರೋಲ್, ಗಾಡ್ ಇಸ್ ಇನ್ ಕಂಟ್ರೋಲ್. ದೇವರೇ ಅವರನ್ನ ಚೇಂಜ್ ಮಾಡಿ, ನಾನು ಚೇಂಜ್ ಆಗ್ತೀನಿ, ದೇವರೇ ಅವರನ್ನ ಚೇಂಜ್ ಮಾಡಿ. ಅಂಡ್ ಮತ್ತು ಯು ಶುಡ್ ಗಿವ್ ಥ್ಯಾಂಕ್ಸ್ ಅಂಡ್ ಟೆಲ್ ಥ್ಯಾಂಕ್ ಯು ಫಾರ್ ಯುವರ್ ಚೇಂಜಿಂಗ್. ಯುವರ್ ಹ್ಯಾಂಡ್ ಇಸ್ ದೇರ್. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಸಿ, ಯುವರ್ ಬ್ರೈನ್ ವಿಲ್ change. Neuroplasticity will happen to your brain. Otherwise, your brain is shrinking from the age of 21. Please understand. Save yourself. Jesus came to save you. Don't be against Jesus Christ. Jesus came for your good. Work with Jesus Christ and be blessed. ನೀವು ಸಮಯ ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ಯಾವ ಪಾತ್ರಗಳನ್ನು ಉತ್ಪಾದಿಸಬೇಕು ಎಂದು ಧ್ಯಾನಿಸಬೇಕು. ನೀವು ಏನು ಯೋಜಿಸುತ್ತೀರೋ ಅದರ ಪ್ರಕಾರ ನೀವು ಕಾರ್ಯನಿರ್ವಹಿಸುತ್ತೀರಿ. ಏಕೆಂದರೆ ನೀವು ಯೋಜಿಸುವ ರೀತಿಯಲ್ಲಿಯೇ ನಿಮ್ಮ ಉಪಪ್ರಜ್ಞೆ ಮನಸ್ಸು ಪ್ರತಿಕ್ರಿಯಿಸುತ್ತದೆ. ಇದು ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಶಕ್ತಿ. ಯು ಕೀಪ್ ಟೆಲ್ಲಿಂಗ್, ಐ ಆಮ್ ಲೈಕ್ ಜೀಸಸ್ ಕ್ರೈಸ್ಟ್, ಐ ಹ್ಯಾವ್ ಸೆಲ್ಫ್ ಕಂಟ್ರೋಲ್, ಐ ಹ್ಯಾವ್ ಸೆಲ್ಫ್ ಕಂಟ್ರೋಲ್. ಯು ವಿಲ್ ಗೆಟ್ ಸೆಲ್ಫ್ ಕಂಟ್ರೋಲ್. ಅಂಡ್ ಯು ಆರ್ ಪ್ರೇಯಿಂಗ್, ಗಾಡ್ ಗಿವ್ ಮೀ ಸೆಲ್ಫ್ ಕಂಟ್ರೋಲ್, ಐ ವಾಂಟ್ ಟು ಚೇಂಜ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಕೀಪ್ ಚೇಂಜಿಂಗ್. ಹಲ್ಲೆಲೂಯಾ. ಆದ್ದರಿಂದ ನಿಮ್ಮ ಪಾತ್ರಗಳು ಮತ್ತು ಸನ್ನಿವೇಶಗಳನ್ನು ಬದಲಾಯಿಸಲು ಉಪಪ್ರಜ್ಞೆ ಮನಸ್ಸಿನ ಎಕ್ಸರ್ಸೈಸ್ ಮಾಡಿ, ಧ್ಯಾನದಲ್ಲಿ ಸಮಯ ಕಳೆಯಿರಿ. ವಿಶೇಷವಾಗಿ ನೀವು ಮಲಗುವಾಗ. ಇನ್ನೊಂದು ನೋಡಿ, ಮಲಗುವಾಗ ಅವರ್ ಸಬ್ ಕಾನ್ಶಿಯಸ್ ಮೈಂಡ್ ಇಸ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಅವರ್ ಬಾಡಿ ವಿಲ್ ಸ್ಲೀಪ್, ಅವರ್ ಕಾನ್ಶಿಯಸ್ ಮೈಂಡ್ ವಿಲ್ ಸ್ಲೀಪ್. ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಮಲಗುತ್ತದೆ, ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ 24 hours ಎದ್ದಿರುತ್ತದೆ. ವಾಟ್ ದಿ ಸಬ್ ಕಾನ್ಶಿಯಸ್ ಮೈಂಡ್ ಇಸ್ ಡೂಯಿಂಗ್ ವೆನ್ ಯು ಆರ್ ಸ್ಲೀಪಿಂಗ್? ನೀವೇನೇನು ಫೀಡ್ ಮಾಡಿದೆಯೋ ಅದನ್ನು ಪ್ರೋಸೆಸ್ ಮಾಡ್ತಾ ಇರ್ತದೆ, ಅದನ್ನಲ್ಲೇ ವರ್ಕ್ ಮಾಡ್ತದೆ. ಮತ್ತು ನಿಮ್ಮ ನೆಗೆಟಿವಿಟಿ ಜಾಸ್ತಿ ಆಗುತ್ತದೆ, ನಿಮ್ಮ ಕೋಪ ಜಾಸ್ತಿ ಆಗುತ್ತದೆ. ನೀವೇನೇನು ಫೀಡ್ ಮಾಡಿದೆಯೋ ನಿಮ್ಮ ಬ್ರೈನ್ ಅಲ್ಲಿ ಅದೆಲ್ಲ ಇನ್ನೂ ಜಾಸ್ತಿ ಆಗುತ್ತದೆ. ಅದಕ್ಕೆ ಉಪಪ್ರಜ್ಞೆ ಮನಸ್ಸು ಎಂದಿಗೂ ನಿದ್ರಿಸುವುದಿಲ್ಲ. ನೀವು ಮಲಗಿದಾಗ ಉಪಪ್ರಜ್ಞೆ ಮನಸ್ಸು ಇನ್ನೂ ಕೆಲಸ ಮಾಡುತ್ತದೆ. ಆದ್ದರಿಂದ ನೀವು ರಾತ್ರಿಯಲ್ಲಿ ಉಪಪ್ರಜ್ಞೆ ಮನಸ್ಸನ್ನು ಕೆಲಸ ಮಾಡಲು ಉತ್ತಮ ಡೇಟಾವನ್ನು ನೀವು ನೀಡಬೇಕು. ನೈಟ್ ಯು ಹ್ಯಾವ್ ಟು ಗಿವ್ ಪ್ರಾಪರ್ ಡೇಟಾಸ್ ಟು ಯುವರ್ ಬ್ರೈನ್. ಕೋಪದ ಆಲೋಚನೆಗಳು ಅಥವಾ ಯಾವುದೇ ಪಾಪ ಮತ್ತು ನಕಾರಾತ್ಮಕ ಆಲೋಚನೆಗಳೊಂದಿಗೆ ಎಂದಿಗೂ ಮಲಗಬೇಡ. ಅವು ನಿಮ್ಮಲ್ಲಿ ದ್ವಿಗುಣಗೊಳ್ಳುತ್ತದೆ. ನೀವು ಹೆಂಗೆ ಹೋಗಿ ಮಲಗಿರ್ತೀರಿ? ನೀವು ಮನೆಯಲ್ಲೆಲ್ಲ ಫೈಟ್ ಮಾಡಿ ಅದು ಕೋಪದಲ್ಲಿ ನೀವು ಹೋಗಿ ಮಲಗಿರ್ತೀರಿ. ಏನಾಗುತ್ತದೆ? ನಿಮ್ಮ ಕೋಪ, ನಿಮ್ಮ ನೆಗೆಟಿವಿಟಿ, ನಿಮ್ಮ ದುಃಖ ಇನ್ನೂ ಜಾಸ್ತಿ ಆಗುತ್ತದೆ. ಹಂಗೆ ಹೋಗಿ ಮಲಗಬಾರದು. ಮಲಗುವ ಮೊದಲು ನೀವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕು. ಡೈಲಿ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ಸುಮ್ಮನೆ ಹೋಗಿ ಮಲಗಬಾರದು. ಬಿಫೋರ್ ಯು ಗೋ ಟು ಸ್ಲೀಪ್, ಸ್ಪೆಂಡ್ ಟೈಮ್ ಇನ್ ಪ್ರೇಯರ್ಸ್. ಮತ್ತು ದೇವರ ಚಿತ್ತದ ಪ್ರಕಾರ ಯೋಜಿಸಿ ಬಲವಂತವಾಗಿ ನೀವು ಇದನ್ನು ಮಾಡಬೇಕು. ಇದು ಪುನರಾವರ್ತನೆ ನೀವು ಮಾಡುತ್ತಾ ಇರಬೇಕು. ನೀವು ಬದಲಾಗುತ್ತೀರಿ, ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ, ನಿಮ್ಮ ಕುಟುಂಬ ಮತ್ತು ಚರ್ಚ್ ಸದಸ್ಯರು ಬದಲಾಗುತ್ತದೆ. ನಿಮ್ಮ ಮತ್ತು ಚರ್ಚ್ ಸದಸ್ಯರು ಕ್ರಿಸ್ತನಲ್ಲಿ ಬೆಳೆಯುತ್ತೀರಿ ಮತ್ತು ಎಂದಿಗೂ ಯಾವುದೇ ಅನಾರೋಗ್ಯವನ್ನು ಪಡೆಯುವುದಿಲ್ಲ.
ಟಿಲ್ ಯು ಗೆಟ್ ಸ್ಲೀಪ್, ವಾಟ್ ವಿಲ್ ಬಿ ಥಿಂಕಿಂಗ್? ಒಳ್ಳೆಯದನ್ನು ಚಿಂತೆ ಮಾಡಿಕೊಂಡು ನೀವು ಮಲಗಿರಿ. ಪ್ರಾರ್ಥನೆ ಮಾಡಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಮತ್ತೆ ನೀವೇನು ಪ್ರಾರ್ಥನೆಯಲ್ಲಿ ಬೇಡಿಕೊಂಡಿರೋ ಅದೇ ತರ ನೀನು ಯೋಚಿಸಿ. ಹೌದು, ಐ ವಿಲ್ ಚೇಂಜ್, ಮೈ ಹಸ್ಬೆಂಡ್ ವಿಲ್ ಚೇಂಜ್, ಮೈ ವೈಫ್ ವಿಲ್ ಚೇಂಜ್, ಆರ್ ಮೈ ಚಿಲ್ಡ್ರನ್ ವಿಲ್ ಚೇಂಜ್. ಥ್ಯಾಂಕ್ ಯು ಜೀಸಸ್, ಯು ವಿಲ್ ಚೇಂಜ್, ಯು ಆರ್ ಇನ್ ಕಂಟ್ರೋಲ್. ಒಳ್ಳೆಯದು ಚಿಂತೆ ಮಾಡಿ ನೀವು ಯೋಚಿಸಬೇಕು. ಆವಾಗ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ವಿಲ್ ವರ್ಕ್ ಫಾರ್ ಯು ಅಂಡ್ ಗಾಡ್ ವಿಲ್ ವರ್ಕ್ ಫಾರ್ ಯು. ಇಲ್ಲದಿದ್ರೆ ನಿಮ್ಗೆ ನೈಟ್ ನಿಮ್ಗೆ ನಿದ್ದೆ ಬರುವುದಿಲ್ಲ. ಬರ್ತಾ? ತುಂಬಾ ದುಃಖ ಇರೋರಿಗೆ ನಿದ್ದೆ ಬರ್ತಾ? ಎಷ್ಟು ಕಷ್ಟ. ಇನ್ಸೋಮ್ನಿಯಾ, ಯು ವಿಲ್ ಹ್ಯಾವ್ ಸ್ಲೀಪಿಂಗ್ ಪ್ರಾಬ್ಲಮ್. ವೈ? ದುಃಖ, ಬರೀ ದುಃಖದಲ್ಲಿ. ರಾತ್ರಿ ನೀವು ಹೋಗಿ ಪ್ರೇಯರ್ ಮಾಡ್ರಿ. ಅದೇ ತರ ನೀವು ಯೋಚನೆ ಮಾಡಿ, ದೇವರಿಗೆ ಥ್ಯಾಂಕ್ಸ್ ಹೇಳಿ, ದೇವರೇ ಥ್ಯಾಂಕ್ ಯು, ಯು ಹ್ಯಾವ್ ಕಮ್ ಟು ಮೈ ಲೈಫ್, ಮೈ ಲೈಫ್ ಈಸ್ ಚೇಂಜ್ಡ್ ಅಂಡ್ ಮೈ ಲೈಫ್ ವಿಲ್ ಬಿ ಗುಡ್ ಹಿಯರ್ ಆಫ್ಟರ್. ಯೋಚಿಸುತ್ತಾ ಇರಬೇಕು. ನೋಡಿ, ನಮ್ಗೆ ಫೀಲಿಂಗ್ ಇರಬೇಕು. ಫಸ್ಟ್ ಯು ವಿಲ್ ಡಿಸೈಡ್, ದೆನ್ ದಟ್ ಫೀಲಿಂಗ್ ವಿಲ್ ಕಮ್. ದಟ್ ಫೀಲಿಂಗ್ ವಿಲ್ ಟೇಕ್ ಯು ಟು ದಟ್ ಪ್ಲೇಸ್. ಏನೇ ಆದರೂ ಅದೇ ತರ ನಮ್ಗೆ ಆ ಫೀಲಿಂಗ್ ಬರಬೇಕು. ದೇವರೇ, ನಾನು ಚೇಂಜ್ ಆಗಬೇಕು. ಆ ಫೀಲಿಂಗ್ ಬರಬೇಕು ನಿಮ್ಮೊಳಗಡೆ. ನಾನು ಚೇಂಜ್ ಆಗಬೇಕು. ಇದೇ ತರ ಜೀವನ ಮಾಡಿದರೆ ಆಗೋದಿಲ್ಲ. ನನಗೊಳ್ಳೆ ಸ್ವಭಾವಗಳು, ಪಾತ್ರಗಳು, ಒಳ್ಳೆ ಸ್ವಭಾವಗಳು ಬೇಕು. ನಾನು ಚೇಂಜ್ ಆಗಬೇಕು. ಆ ಫೀಲಿಂಗ್ ನೀವು ಎತ್ಕೊಂಡ್ಬರ್ಬೇಕು. ಆ ಫೀಲಿಂಗ್ನಿಂದ ನೀವು ಚೇಂಜ್ ಆಗುತ್ತೆ. ದೇವರ ಮಕ್ಕಳೇ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಐ ಹ್ಯಾವ್ ಪ್ರೀಚ್ಡ್ ಅಬೌಟ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್ ಅಂಡ್ ಇಟ್ ಇಸ್ ದೇರ್ ಇನ್ ದ ಯೂಟ್ಯೂಬ್. Please hear that. Our powerhouse is our subconscious mind. See, the people in this world are utilizing their subconscious mind with the positive thinking. It has got effect. It is true. Most of the thing what they are telling is not correct. But with Christ it is correct, because nothing is impossible with God. They are doing without God. We are doing with God. ಬಿಕಾಸ್ ವಿತ್ ಗಾಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಅಂಡ್ ಈ ನೀತಿಕತೆ ದೇವರು ಹೇಳಿರುವುದು ನಮ್ಮ ಪವರ್ ಹೌಸ್ ಸಬ್ಕಾನ್ಶಿಯಸ್ ಮೈಂಡ್ ಬಗ್ಗೆ. ನೀವು ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಟೈಮ್ ತೆಗೆದು, ಬಲವಂತವಾಗಿ ತೆಗೆದು ನೀವು ಫೀಡ್ ಮಾಡಿ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ. ನಿಮ್ಗಷ್ಟು ಖುಷಿ ಆಗುತ್ತದೆ. ಯಾಕೆ ನೀವು ದುಃಖದಲ್ಲಿ ಜೀವನ ಮಾಡ್ತೀರಿ? ಯೇಸುದೇವರು ನಿಮ್ಮ ಜೀವನದಲ್ಲಿ ಬಂದರೂ ನೀವು ದುಃಖದಲ್ಲಿ ಜೀವನ ಮಾಡಬಾರದು. Kingdom of God is like this. Jesus is telling, Kingdom of God is righteousness, joy and peace. ಬದಲಾಗಬೇಕು. ಹೌದು ದೇವರೇ, ನಾನು ಬದಲಾಗುತ್ತೇನೆ. ಫೀಲಿಂಗ್ ಎತ್ಕೊಂಡು ಬನ್ನಿ. ನಾನು ಹಿಂಗೆ ಇರೋದು ಆಗೋದಿಲ್ಲ. ಯು ಆರ್ ನಾಟ್ ಎಕ್ಸರ್ಸೈಸಿಂಗ್, ಯು ಆರ್ ನಾಟ್ ಯೂಟಿಲೈಸಿಂಗ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಿಮ್ಗೆ ಸಬ್ಕಾನ್ಶಿಯಸ್ ಮೈಂಡಿನ ಎಕ್ಸರ್ಸೈಸ್ ಬೇಕು. ಸಬ್ಕಾನ್ಶಿಯಸ್ ಮೈಂಡಿನ ಎಕ್ಸರ್ಸೈಸ್ ಮಾಡಿ ಮತ್ತು ಯು ವಿಲ್ ಬಿ ಬ್ಲೆಸ್ಡ್. ಲೆಟ್ಸ್ ಕ್ಲೋಸ್ ಅವರ್ ಐಸ್ ಇನ್ ಪ್ರೇಯರ್ಸ್.